ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ಥೇಷ್ವಭಿಘ್ನಸ್ವರಾಟ್ ತೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ದ್ವಿಷಿತತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರದ್ವಿಷತತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರವಶ್ಚಿಂತಯೇತಂ ಮಹಾಂತಂ. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಸ್ವಸ್ತ್ಯಸ್ತು ಸತಾಂ ಸಮಸ್ತಸನ್ಮಂಗಳಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದರ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಪ್ರಾರಂಭೆ ಸತಿ ಯಥಾಮತಿ ಕಿಂಚಿತ್ ಪೂರ್ವಕಥಾನುವಾದಃ. ಶ್ರೀಹರಯೇ ನಮಃ. ಶ್ರೀಮದ್ಭಾಗವತದಲ್ಲಿ ಶುಕರು ಪರೀಕ್ಷಿತ್ ರಾಜನಿಗೆ ಅತ್ಯಂತಹ ಉತ್ತಮವಾದಂತಹ ಶ್ರೇಯಸ್ಸು ಜನ್ಮ ಸಾರ್ಥಕವಾಗುವ ಮೋಕ್ಷಶಾಸ್ತ್ರ, ಮೋಕ್ಷವನ್ನು ದೊರಕಿಸಿಕೊಡುವ ಶಾಸ್ತ್ರ ಶ್ರೀಮದ್ಭಾಗವತ. ಅದನ್ನು ಹೇಳ್ತಾ ಇದ್ದಾರೆ. 4 ಸ್ಕಂದಗಳನ್ನು ನೆನ್ನೆಗೆ ಪೂರೈಸಲಾಗಿತ್ತು. 4 ಸ್ಕಂದಗಳಾಗಿದೆ. ಇನ್ನು 5ನೇ ಸ್ಕಂದದ ಪ್ರಾರಂಭ. ಅದರಲ್ಲಿ 5ನೇ ಸ್ಕಂದದಲ್ಲಿ ಸ್ವಾಮಿ ಇಷ್ಟು ತನ್ನ ಮಹಿಮೆಗಳನ್ನು ಹೇಳ್ತಾ ಇದ್ದಾನೆ ಇಲ್ಲಿ ಅಂತ ಹೇಳಿದ್ರೆ, ಅಸಾಧ್ಯವಾದಂತಹ ಮಹಿಮೆಗಳನ್ನು ಇಲ್ಲಿ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಅದರಲ್ಲಿ ಉತ್ಥಾನಪಾದರಾಜ, ಪ್ರಿಯವ್ರತ ಇಬ್ಬರು ಸ್ವಯಂಭೂ ಮನುವಿನ ಮಕ್ಕಳು. 3, 4ನೇ ಸ್ಕಂದ ಆದಬಿಟ್ಟ ಮೇಲೆ ಮೈತ್ರೇಯರ ವಿದುರರ ಸಂವಾದ ಅಲ್ಲಿಗೆ ನಿಂತು ಹೋಗುತ್ತೆ. ವಿದುರ ಅಷ್ಟು ಕೇಳಿ ತಿಳ್ಕೊಂಡು ಹಸ್ತಿನಾವತಿಗೆ ಹೋಗ್ತಾನೆ. ಅಷ್ಟೊತ್ತಿಗೆ ಯುದ್ಧ ಎಲ್ಲ ಸಮಾಪ್ತಿಯಾಗಿರುತ್ತೆ. 5ನೇ ಸ್ಕಂದದಿಂದ ನೇರವಾಗಿ ಶುಕರು ಪರೀಕ್ಷಿತ್ ರಾಜನ ಸಂವಾದದಲ್ಲಿ ಬರೋದು. ಅದರಲ್ಲಿ ಸ್ವಯಂಭೂ ಮನುವಿನ 2ನೇ ಮಗ ಇದ್ದಾನಲ್ಲ ಪ್ರಿಯವ್ರತ, ವೈರಾಗ್ಯಕ್ಕೆ ಹೆಸರಾದವನು. ವೈರಾಗ್ಯ ಎಲ್ಲ ವಸ್ತುಗಳಲ್ಲಿಯೂ ಉಪೇಕ್ಷೆ, ಭಗವಂತನಲ್ಲಿ ಮಾತ್ರ ಅಪೇಕ್ಷೆ ಇಡ್ತಾ ಹೋಗಬೇಕು. ಅದು ವೈರಾಗ್ಯದ ಲಕ್ಷಣ. ವೈರಾಗ್ಯ ಭಕ್ತಿಯನ್ನು ದೃಢಪಡಿಸುತ್ತದೆ, ಭಕ್ತಿಯನ್ನು ಹೆಚ್ಚಿಸುತ್ತದೆ, ಮನಸ್ಸನ್ನು ನಿಯಂತ್ರಣದಲ್ಲಿಡುತ್ತದೆ. ಅದು ಬಹಳ ಮುಖ್ಯವಾದ ವೈರಾಗ್ಯ. ಮನಸ್ಸು ಚಂಚಲತೆಗೆ ಅವಕಾಶ ಇರೋದಿಲ್ಲ ವೈರಾಗ್ಯದಲ್ಲಿ. ಭಗವಂತ ಕೊಡ್ತಾನೆ. ಆ ಸಮಯಕ್ಕೆ ಎಲ್ಲೋ ಅವನಿಗೆ ಗೊತ್ತಿದೆ, ಅವನಿಗೆ ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಪನು ಇದಕ್ಕೆ ಸಂಶಯ ಬೇಡ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತಾರೆ ದಾಸವರಿಯರು. ಹಾಗೆ ಯಾತಕ್ಕಾಗಿ ಹಂಬಲಿಸಬೇಕು ಭಗವಂತ ಕೊಡೋನು ಇದ್ದಾನೆ. ಕೊಡುವ ಕರ್ತು ಬೇರೆ ಇರುತ್ತೀರೆ ಮನುಜ ಬಿಡು ಬಿಡು ಚಿಂತೆಯೇನು. ಕೊಡುವ ಕರ್ತು ಇದ್ದಾನೆ ಸ್ವಾಮಿ, ಅವನು ಕರ್ತ. ಅದಕ್ಕೆ ಪ್ರಿಯವ್ರತ ವೈರಾಗ್ಯವನ್ನು ತಾಳಿ ವಿವಾಹವನ್ನೂ ಕೂಡ ಮಾಡಿಕೊಳ್ಳದೆ ಅವನೇನು ಮಾಡಿದ್ದಾನೆ, ಅತ್ಯಂತ ದೊಡ್ಡ ತಪಸ್ಸಿನಲ್ಲಿ ನಿಂತಿದ್ದಾನೆ. ಉತ್ಕೃಷ್ಟವಾದಂತಹ ತಪಸ್ಸು. ವಿವಾಹವೇ ಬೇಡ ಅಂತ ಮಾಡುವ ತಪಸ್ಸು ಹೇಗೆ? ಕರ್ಮದ ಆಚರಣೆಗೆ ಗೃಹಸ್ಥಾಶ್ರಮವೇ. ಬ್ರಹ್ಮಚರ್ಯಾಶ್ರಮದಲ್ಲಿ ಕೇವಲ ಜ್ಞಾನಾರ್ಜನೆ, ಅಲ್ಲಿ ಕರ್ಮಕ್ಕೆ ಅವಕಾಶ ಇಲ್ಲ.
ವಾನಪ್ರಸ್ಥ ಸನ್ಯಾಸದಲ್ಲಿಯೂ ಕೂಡ ಕರ್ಮಕ್ಕೆ ಅವಕಾಶ ಇಲ್ಲ. ವಾನಪ್ರಸ್ಥದಲ್ಲಿ ಅರಣ್ಯದಲ್ಲಿ ವಾಸ, ಬಂಧುಗಳ ಜೊತೆ ಇರಬಹುದು, ಬೇಯಿಸಿದ ಪದಾರ್ಥ ತಿನ್ನಬಾರದು, ಅರಣ್ಯದಲ್ಲಿರೋದು. ಇನ್ನು ಸನ್ಯಾಸವಾದರೆ ಯಾರೊಡನೆಯೂ ಸಂಪರ್ಕ ಇಲ್ಲ, ತನ್ನ ಬಂಧುಗಳೂ ಕೂಡ ಇಲ್ಲ, ಭಗವಂತ ಮತ್ತು ಆ ಜೀವ, ಅದು ಸನ್ಯಾಸ ಲಕ್ಷಣ ಹೇಳ್ತಾ ಹೋಗ್ತಾರೆ ಇಲ್ಲಿ. ಹಾಗಾದರೆ ಕರ್ಮ ಯಾವಾಗ ಮಾಡಬೇಕು? ಕರ್ಮಾನುಷ್ಠಾನಕ್ಕೆ ಸ್ನಾನ, ಸಂಧ್ಯಾ ವಂದನೆ, ದೇವರ ಪೂಜೆ, ಕೊಡುವ ದಾನ, ಪಾರಾಯಣ, ಆಚರಿಸುವ ಹಬ್ಬ ಹರಿದಿನಗಳು, ಶ್ರಾದ್ದಾದಿ ಕ್ರಿಯೆಗಳು, ತೀರ್ಥಕ್ಷೇತ್ರ ಯಾತ್ರೆ, ಇವೆಲ್ಲ ಯಾವಾಗ ಆಗಬೇಕಾಗಾದರೆ ಗೃಹಸ್ಥಾಶ್ರಮದಲ್ಲಿ. ಬಹಳ ಮುಖ್ಯವಾದದ್ದು. ಧನ್ಯೋ ಗೃಹಸ್ಥಾಶ್ರಮ ಅಂತಾರೆ. ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕೆ, ಕರ್ಮಾನುಷ್ಠಾನಕ್ಕೆ ಗೃಹಸ್ಥಾಶ್ರಮವೇ ಸರಿಯಾದಂಥದ್ದು. ಈ ಪ್ರಿಯವ್ರತ ವಿವಾಹ ಆಗೋದೇ ಬೇಡ, ಗೃಹಸ್ಥಾಶ್ರಮ ಆಗೋದೇ ಬೇಡ. ಆದ್ರೆ ತಾನೇ ಮನೆ, ಮಡದಿ, ಮಕ್ಕಳು, ಸಂಸಾರ, ಕಷ್ಟ ಎಳೆದುಬಿಡತ್ತೆ. ಈ ಕರ್ಮದ ಫಲ ನಮ್ಮನ್ನು ಕೆಳೆಯುತ್ತೆ. ನೆನ್ನೆನೇ ಹೇಳಿದ್ದೆ, ಕರ್ಮದ ಫಲವನ್ನು ಅನುಭವಿಸಿಯೇ ಕಳ್ಕೋಬೇಕು. ಎಷ್ಟೆಷ್ಟು ಒಳ್ಳೆಯ ಕರ್ಮಗಳು ಮಾಡ್ತಾ ಹೋಗ್ತೇವೋ, ಎಷ್ಟು ಕೆಟ್ಟ ಕರ್ಮಗಳು ಮಾಡ್ತೇವೋ, ಅದರ ಫಲ ಎಲ್ಲ ಅಪ್ಪಳಿಸುತ್ತದೆ. ನಾನು ಸಾಧನೆ ಮಾಡ್ಕೋಬೇಕು, ಜನ್ಮ ಸಾರ್ಥಕವಾಗಬೇಕು, ವೈಕುಂಠವನ್ನು ಹೊಂದಬೇಕು, ಮೋಕ್ಷವನ್ನು ಗಳಿಸಬೇಕು, ಪರಮಾತ್ಮನ ಪ್ರೀತಿಯನ್ನು ಗಳಿಸಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಈ ಸಂಸಾರದ ಕೋಟಲೆಗಳು, ಕಷ್ಟಗಳು, ಕರ್ಮಗಳು ಇವನನ್ನು ಕೆಳಕ್ಕೆ ಎಳೆಯುತ್ತವೆ. ಒಂದು ಮರ ಹತ್ತಬೇಕಾದ್ರೆ ಯಾವ ಕೈಗಳಲ್ಲಿ ಏನೂ ಕೂಡ ಚೀಲ ಇಲ್ದಲೇ ಹೋದರೆ ಬೇಗ ಮರ ಹತ್ಬೋದು. ಈ ಕೈನಲ್ಲಿ ಒಂದೆರಡು ಚೀಲ, ಈ ಕೈನಲ್ಲಿ ಒಂದು 3 ಬ್ಯಾಗು, ತಲೆ ಮೇಲೆ ಒಂದು ಪೆಟ್ಟಿಗೆ, ಈ ಲಗೇಜ್ ಇದ್ದರೆ ಅದು ಕೆಳಕ್ಕೆ ಎಳಿತಾ ಇರುತ್ತೆ, ಸುಖವಾಗಿ ಹತ್ತಕ್ಕಾಗಲ್ಲ. ಈ ಸಂಸಾರ ಅನ್ನೋದು ದೊಡ್ಡ ಲಗೇಜ್ ಇದ್ದಂತೆ. ಆದರೆ ಅನುಭವಿಸಲೇಬೇಕು. ಫಲವನ್ನು ಮಾತ್ರ ಯಾವ ಕಾರಣಕ್ಕೂ ಕೇಳೋದು ಬೇಡ. ಅದಕ್ಕಾಗಿ ಪ್ರಿಯವ್ರತ ನಿಶ್ಚಯ ಮಾಡಿಕೊಂಡ ತಪಸ್ಸಿಗೆ ಬಂದು ನಿಂತ. ಅತ್ಯಂತ ಕಠಿಣವಾದ ತಪಸ್ಸು. ಆಗ ಇವನ್ನ ತಪಸ್ಸಿನಿಂದ ಹಿಂದಕ್ಕೆ ಕರ್ಕೊಂಡು ಬಂದು ಮದುವೆಯಾಗು ಅಂತ ಹೇಳೋಕ್ಕೆ ಯಾರ್ಯಾರೋ ಬರಲಿಲ್ಲ, ತಾತಾನೇ ಬಂದರು. ಇವ್ರ ತಾತ ಬ್ರಹ್ಮದೇವರೇ ಬಂದರು. ಮಗು ಬಾ, ವಿವಾಹವಾಗು, ಸಂಸಾರ ಮಾಡು, ಕರ್ಮಾನುಷ್ಠಾನ ಮಾಡು, ಕರ್ಮ ಫಲವನ್ನು ಕೇಳಬೇಡ, ನಿನ್ನಿಂದ 4-6 ಜನಕ್ಕೆ ಅನುಕೂಲವಾಗತ್ತೆ, ಬಾ ಸಂಸಾರಿಯಾಗಬೇಕು ಅಂತ ಕರ್ಕೊಂಡು ಬಂದರು. ಬೇಡ ಅಂತ ಹೇಳ್ತಾನೆ ಪ್ರಿಯವ್ರತ. ಇಲ್ಲ, ಕರ್ಕೊಂಡು ಬಂದರು. ವಿವಾಹವಾದರೆ ಅವನಿಗೆ 9 ಗಂಡು ಮಕ್ಕಳು, 1 ಹೆಣ್ಣು ಮಗು. ಅವನಿಗೆ ಎಲ್ಲರಿಗೂ ಹಂಚಿಕೊಟ್ಟ ಭೂಮಿಯನ್ನು, ಆಸ್ತಿಯನ್ನು ಹಂಚಿಕೊಡೋದು ಇವನಿಂದಲೇ ಪ್ರಾರಂಭವಾಯಿತು. ನೋಡಿ, ಇತಿಹಾಸದಲ್ಲಿ ಆಸ್ತಿ ಹಂಚಿಕೆ ಅನ್ನೋದು ಇವನಿಂದಲೇ ಎಲ್ಲರಿಗೂ ಸಮನಾಗಿ ಹಂಚಿಕೊಟ್ಟ. ತಿರ್ಗ ತಪಸ್ಸಿಗೆ ಹೋದ. ಆ 9 ಜನ ಮಕ್ಕಳಲ್ಲಿ ದೊಡ್ಡವನೇ ಅಗ್ನಿಧ್ರ. ಅವನು ಕೂಡ ವಿವಾಹವಾದ. ಅವನಿಗೂ ಒಬ್ಬ ಮಗ ಹುಟ್ಟಿದ್ದಾನೆ, ನಾಭಿರಾಜ ಅಂತ. ನಾಭಿರಾಜ ದೊಡ್ಡ ಯಾಗ ಮಾಡ್ದ, ಅತ್ಯಂತ ದೊಡ್ಡ ತಪಸ್ಸು ಯಾಗ ಮಾಡಿದ್ದಾನೆ. ಇವರೆಲ್ಲ ಯಾಗ ಮಾಡಬೇಕಾದ್ರೆ, ಹೋಮ ಮಾಡಬೇಕಾದ್ರೆ ತಂಬಿಗೆ, ಕಲಶ, ಅದ್ರ ಮೇಲೆ ಒಂದು ತೆಂಗಿನಕಾಯಿ, ಹೂವು, ಪೂಜೆ ಅವೆಲ್ಲ ಇಲ್ಲವೇ ಇಲ್ಲ. ನೇರವಾಗಿ ಭಗವಂತನೇ ಬರ್ತಾನೆ. ಅಂಥ ಪೂಜೆ ಇವರೆಲ್ಲ ಮಾಡೋದು. ಏನು ಜ್ಞಾನಿಗಳ್ರಿ ಇವರು. ನಾಭಿರಾಜನ ಯಜ್ಞ, ಭಗವಂತ ಬಂದ, ಕೇಳ್ಕೊತಾನೆ ನಾಭಿರಾಜ, ನಿನ್ನಂತೆಯೇ ಇರುವ ಮಗ ನನಗೆ ಬೇಕು ಅಂದ. ಭಗವಂತ ಅಂತಾನೆ, ನನ್ನಂತೆಯೇ ಇರುವ ಮಗ ಎಲ್ಲೂ ಇಲ್ಲ, ನಾನೇ ಮಗನಾಗಿ ಬರ್ತೇನೆ ಎಂದ. ನಾಭಿರಾಜನ ಗರ್ಭದಲ್ಲಿ ಭಗವಂತ ಜನಿಸುತ್ತಾನೆ. ಅವನ ಹೆಸರೇ ಋಷಭ ಅಂತ ಹೆಸರು. ರು ಅಂತಂದರೆ ಯಾರ ಲಾವ ಬರಿತೀವಲ್ಲ, ರ ಅದಲ್ಲ, ಋಷಿ ಅಂತ ಬರಿತೀವಲ್ಲ, ಆ ರು ಬರಿಬೇಕು. ಋಷಭ ಅವನ ಹೆಸರು. ಭಗವಂತನೇ ಹುಟ್ಟಿ ಬಂದ. ನಾಭಿರಾಜನಿಗೆ ಸಂತೋಷವಾಯಿತು. ಋಷಭ ಪರಮಾತ್ಮನು ವಿವಾಹವಾದ. ಅವನಿಗೆ 100 ಜನ ಮಕ್ಕಳಲ್ರಿ. ಅದರಲ್ಲಿ 9 ಜನ ಬರ್ತಾರೆ. ಕವಿ, ಹರಿ, ಅಂತರಿಕ್ಷ, ದ್ರುಮಿಲ, ಪಿಪಿಲಾಯನ, ಆವಿಹೋತ್ರ, ಕರಭಾಜನ, ಇವರು 9 ಜನ ವೇದಾಂತಿಗಳು. ಇವರ ಕಥೆ 11ನೇ ಸ್ಕಂದದಲ್ಲಿ ಪ್ರತ್ಯೇಕವಾಗಿ ಬರುತ್ತೆ. ಅಲ್ಲಿಗಿನ 10 ಜನ ಊರ್ಧ್ವರೇತಸ್ಕರು. ಅದೊಂದು ಬಗೆಯ ತಪಸ್ಸು, ಊರ್ಧ್ವರೇತಸ್ಕರು ಅಂತ ಅವ್ರಿಗೆ ಹೆಸರು. ಇನ್ನು ಉಳಿದವರು 81 ಜನ. ಅವರಿಗೆಲ್ಲ ಉಪದೇಶ ಕೊಡ್ತಾನೆ ಸ್ವಾಮಿ. ಅದರಲ್ಲಿ ಹಿರಿಯನೇ ಭರತ. ರಾಮದೇವರು ತಮ್ಮ ಭರತ ಅಲ್ಲ, ದುಷ್ಯಂತನ ಮಗ ಭರತ ಅಲ್ಲ ಇವನು ಬೇರೆ. ಋಷಭ ಪರಮಾತ್ಮನ ಹಿರಿಯ ಮಗ
ಎಲ್ಲ ಮಕ್ಕಳನ್ನು ಕುಳ್ಳಿರಿಸಿಕೊಂಡು ಶಿಷ್ಯವರ್ಗವನ್ನು ಭಕ್ತರಿಗೆ ಉಪದೇಶ ಕೊಟ್ಟ. ನಾಯಂ ದೇಹೋ ನೃಭಾಜಾಂ ನೃಲೋಕೆ. ಎಂಥ ಮಾತುಗಳು ಹೇಳ್ತಾನೆ ಸ್ವಾಮಿ ಋಷಭ ಪರಮಾತ್ಮ. ಮನುಷ್ಯ ಜನ್ಮ ಯಾವುದೋ ಪ್ರಾಣಿಗಳಿಗೆ ಬಂದಂದಾಗೆ ಬಂದಂದಲ್ಲ ಅಂತಾನೆ. ಇನ್ನೆಷ್ಟು ಕಷ್ಟಪಟ್ಟಿರ್ಬೇಕ್ರಿ ಮನುಷ್ಯ ಜನ್ಮಕ್ಕೆ. ಭಗವಂತ ಈ ಆತ್ಮವನ್ನು ತಗೊಂಡು ಹೋಗಿ ಯಾವುದಾದ್ರೂ ಪಶು ಪಕ್ಷಿ ಕ್ರಿಮಿ ಕೀಟದಲ್ಲಿ ಇಟ್ಬಿಟ್ಟಿದ್ದಿದ್ರೆ ಏನು ಸಾಧನೆ ಮಾಡ್ಕೋಬೇಕಾಗಿತ್ತು? ಪ್ರಾಣಿಗಳ ಧರ್ಮ ಯಾವುದು? ಆಹಾರ ತಿನ್ನೋದು, ನಿದ್ರೆ ಮಾಡೋದು, ಯಾರು ಹೊಡೆದು ಬಿಡ್ತಾರಲ್ಲ ಅನ್ನೋ ಭಯ, ಅಂಜಿಕೆ, ಮತ್ತು ಸೃಷ್ಟಿಕ್ರಿಯೆ, ಮೈಥುನ ಕ್ರಿಯೆ. ಇವು 4 ಬಿಟ್ಟರೆ ಪ್ರಾಣಿಗಳಿಗೆ ಯಾವುದೂ ಇಲ್ಲ. ಆಹಾರ, ನಿದ್ರಾ, ಭಯ, ಮೈಥುನ. ಆದರೆ ಮನುಷ್ಯನಿಗೆ ಹಾಗಲ್ಲ. ಪ್ರಜ್ಞೆ, ಮತಿ, ಬುದ್ಧಿ, ವಿವೇಕ ಎಲ್ಲ ಇದೆ ಮನುಷ್ಯನಿಗಿರ್ತಕ್ಕ. ಅದೆಷ್ಟು ಜನ್ಮಗಳಲ್ಲಿ ಕೇಳ್ಕೊಂಡಿರಬೇಕು, ಸ್ವಾಮಿ ನನಗೆ ಮನುಷ್ಯ ಜನ್ಮವನ್ನು ಕೊಡುವಂಥ ಭಗವಂತನಿಗೆ. ಸಾಧನೆ ಮಾಡಿಕೊಳ್ಳುವುದಕ್ಕೆ, ತಪಸ್ಸು ಮಾಡಿಕೊಳ್ಳುವುದಕ್ಕೆ ಮನುಷ್ಯ ಜನ್ಮ ಬಿಟ್ಟರೆ ಇನ್ನೊಂದಿಲ್ಲ. ಎಷ್ಟು ಧನ್ಯೋ ಗೃಹಸ್ಥಾಶ್ರಮ. ಅದಕ್ಕೆ ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾರೆ. ದುರ್ಲಭಂ ಮಾನುಷಂ ಜನ್ಮಂ. ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ, ಬಹೂನಾಂ ಜನ್ಮನಾಮಂತೆ. ಇವತ್ತು ದೇವರಿಗೆ ಮಾಡುವ ಒಂದು ನಮಸ್ಕಾರ ಅದು ಇದೊಂದೇ ಜನ್ಮದಲ್ಲಿ ಬಂದದ್ದಲ್ಲ. 100 ಲಕ್ಷ ಜನ್ಮಗಳಲ್ಲಿ ಯಾವ್ಯಾವುದರಲ್ಲಿದ್ವೋ ಪ್ರಾಣಿ ಪಕ್ಷಿಗಳಲ್ಲಿ, ಕ್ರಿಮಿಕೀಟಗಳಲ್ಲಿ ದೇವ್ರಿಗೊಂದು ನಮಸ್ಕಾರ ಮಾಡಬೇಕು ಅಂತ ಕೇಳಿಕೊಂಡಿದ್ದರಿಂದ ಭಗವಂತ ಕೊಟ್ಟ. ಹೋಗೋ ದೇವ್ರಿಗೊಂದು ನಮಸ್ಕಾರ ಮಾಡೋ ಅಂದ. ಕ್ರಿಮಿಕೀಟಗಳು ಎಲ್ಲರಿ ನಮಸ್ಕಾರ ಮಾಡ್ತವೆ ದೇವರಿಗೆ. ಬಹೂನಾಂ ಜನ್ಮನಾಮಂತೆ ಅಂದರೆ ಅರ್ಥ ಏನಾಯಿತು? ಇವತ್ತು ದೇವರಿಗೆ ಮಾಡುವ ಒಂದು ನಮಸ್ಕಾರ ಅನೇಕ ಜನ್ಮಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರುವ ಮೌಲ್ಯಾಂಶದ ಮೊತ್ತ ಇವತ್ತು ದೇವ್ರಿಗೆ ಮಾಡುವ ನಮಸ್ಕಾರ. ಅನೇಕ ಜನ್ಮಗಳಲ್ಲಿ ಕೇಳ್ಕೊಂಡಿರ್ಬೇಕಂತೆ, ದೇವ್ರಿಗೊಂದು ನಮಸ್ಕಾರ ಮಾಡಬೇಕಲ್ಲ, ಆ ಭಾಗ್ಯ ಕೊಡು ದೇವರೇ ಅಂತ. ಹಾಗಾದರೆ ಎಷ್ಟು ಉತ್ತಮವಾದ ಜನ್ಮ ಮಾನವ ಜನ್ಮ. ಇದನ್ನೇ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ. ಮನುಷ್ಯ ಜನ್ಮ ಇನ್ನೆಷ್ಟು ದೊಡ್ಡದಾದಂಥ ಅದು ಕೊಟ್ಟಿದ್ದಾನೆ ಸ್ವಾಮಿ. ಇದರಲ್ಲಿ ಮಾನವ ಜನ್ಮದಲ್ಲಿ ಒಂದು ಕ್ಷಣವನ್ನು ಕೂಡ ವ್ಯರ್ಥವಾಗಿ ಕಳಿಬಾರ್ದಂತೆ, ಒಂದು ಕ್ಷಣವನ್ನು ಕಳಿಬಾರ್ದು. ಹಾಗೆ ಸತತವಾಗಿ ಸಾಧನೆ ಮಾಡೋದು, ಸ್ಮರಣೆ ಮಾಡೋದು, ಶ್ರವಣ ಮಾಡು, ಮನನ, ನಿಧಿ ಇವೆಲ್ಲ ಹೇಳ್ಕೊಂಡು ಬಂದ. ವಿಷಯ ಲಂಪಟರ ಸಂಘ ಅನರ್ಥಕರ. ವಿಷಯ ಲಂಪಟರು ಕೇವಲ ಊಟ, ಕೇವಲ ಭೋಗ, ಕೇವಲ ಸುಖ, ಭಗವಂತನಲ್ಲಿ ಭಕ್ತಿ ಇಲ್ಲ, ಇದೆಲ್ಲ ವಿಷಯ ಲಂಪಟರು. ಅವರ ಸಂಘ ಅನರ್ಥಕರ, ಏನೂ ಪ್ರಯೋಜನವಿಲ್ಲ, ಅವರ ಜೊತೆ ಸೇರೋದು ಬೇಡ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ. ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಸಜ್ಜನರ ಸಂಘ, ಸನ್ಮಿತ್ರರ ಸಂಘ ಯಾವಾಗ ಹೊಂದಾಣಿಕೆ ಆಗುತ್ತೆ ಉದ್ಧಾರವಾಗಿಬಿಡ್ತೇವೆ. ಒಳ್ಳೆಯವರ ಸಂಘ ಆ ರೀತಿಯಲ್ಲಿ ನಮ್ಮನ್ನು ಉತ್ತಮ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಜನ್ಮ ಕೊಟ್ಟ ಅಪ್ಪ ಅಮ್ಮನ್ನ ಬಿಟ್ಟ, ಕೈ ಹಿಡಿದಂತಹ ಒಳ್ಳೆಯ ಮನೆಯ ವಂಶದ ಹೆಣ್ಣು ಮಗಳು ಹೆಂಡತಿ ಅವಳನ್ನು ಬಿಟ್ಟ, ಯಾವಳೋ ಒಬ್ಬಳು ಚಾಂಡಾಲಳು, ದುಷ್ಟಳು, ಕೆಟ್ಟ ನಡತೆಯುಳ್ಳಂತಹ ಹೆಂಗಸನ್ನು ಸ್ನೇಹ ಮಾಡಿದ, 12 ವರ್ಷ ಅವಳ ಜೊತೆ ಕಳೆದ. ಇನ್ನೇನ್ರಿ ಇದಕ್ಕಿಂತ ಈ ಬ್ರಾಹ್ಮಣಂಗೆ ಬೇಕಾಗಿರೋದು? ಕರ್ಮಭ್ರಷ್ಟನಾದ, ಇನ್ಯಾವುದೂ ಇಲ್ಲ, ನೀಚನಾದ. 12 ವರ್ಷ ಅವಳ ಜೊತೆ ಸಂಸಾರ, ಅವಳು ಸತ್ತು ಹೋದ್ಲು. ಎಂಥ ಪಾಪ ಕೆಲಸ ಮಾಡಿದ್ದಾನೆ. ಅಪ್ಪ ಅಮ್ಮನ ನೋಡ್ಕೋತಾ ಇಲ್ಲ, ಹೆಂಡತಿ ಇಲ್ಲ, ಬಿಟ್ಬಿಟ್ಟಿದ್ದಾನೆ, ಹೊಟ್ಟೋದ. ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ದೇವರ ಪೂಜೆ ಇಲ್ಲ, ನಮಸ್ಕಾರ ಇಲ್ಲ, ಕರ್ಮಾನುಷ್ಠಾನ ಇಲ್ಲ. ಮಾಧವ ಬ್ರಾಹ್ಮಣ ಇನ್ನೇನಾಗಬೇಡ ಅವನು. ಕೊನೆಗೆ ಯಾವ ರೀತಿ ಮುಕ್ತನಾಗ್ತಾನೆ? ಉತ್ತರ ದೇಶದ ಕಡೆಯವರಿಂದ ದೇವರಲ್ಲಿ ಭಕ್ತಿ ಮಾಡುವುದಕ್ಕೆ ಬರ್ತಾ ಇದ್ದಾರೆ ತಿರುಪತಿ ಬೆಟ್ಟಕ್ಕೆ. ಇನ್ನು ಶ್ರೀನಿವಾಸ ದೇವರು ಬಂದಿಲ್ಲ. ಆವಾಗ ವರಾಹ ದೇವರನ್ನ ನೋಡೋಕ್ಕೆ ಬರ್ತಾ ಇದ್ರು ಉತ್ತರದ ಕಡೆಯಿಂದ ಭಕ್ತರು. ನೋಡಿ, ಅವರ ಜೊತೆ ಸೇರಿಕೊಂಡ. ಆ ಸೇರಿಕೊಂಡಾಗ್ಲೇ ಇವನ ಬುದ್ಧಿ ಎಷ್ಟೋ ಬದಲಾವಣೆ ಆಯಿತು. ಸಜ್ಜನರ ಸಂಘ, ಎಂತಹ ನೀಚ, ಎಂತಹ ಚಂಡಾಲನಾಗಿದ್ದಾನೆ, ಆದರೂ ಕೂಡ ಅವರ ಜೊತೆ ಸೇರಿಕೊಂಡ. ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದ. ಬೆಟ್ಟದ ಮೊದಲನೇ ಮೆಟ್ಟಿಲಿಗೆ ಅವರು ನಮಸ್ಕಾರ ಮಾಡಿದ್ರು. ಅವರು ತಿಥಿ ಮಾಡಿದ್ರು. ಇವನು ಯಾವಾಗ ತಿಥಿ ಮಾಡಬೇಕು? ಅಪ್ಪ ಎಲ್ಲೋ ಅಮ್ಮ ಎಲ್ಲೋ. ಮಣ್ಣಿನ ಉಂಡೆ, ಅನ್ನದ ಉಂಡೆ ಅಲ್ಲ, ಮಣ್ಣಿನ ಉಂಡೆಗಳನ್ನೇ ಇಟ್ಟು ತಿಥಿ ಮಾಡ್ದ. ಬೆಟ್ಟದ ಮೊದಲನೇ ಮೆಟ್ಟಲಿಗೆ ನಮಸ್ಕಾರ ಮಾಡ್ದ. ತಿರುಪತಿ ಬೆಟ್ಟವನ್ನು ಹತ್ತಿದ ಅವರ ಜೊತೆಯಲ್ಲಿ.
ಸ್ವಾಮಿ ಪುಷ್ಕರನಲ್ಲಿ ಸ್ನಾನ ಮಾಡಿದ, ವರಾಹದೇವರನ್ನು ನೋಡಿದ. ಇವನು ಮಾಡಿದಂತಹ ಪಾಪವೆಲ್ಲವೂ ಕೂಡ ವಮನ ವಾಂತಿಯಾಯಿತು. ಬಂದರು ಅಶರೀರವಾಣಿ ಬ್ರಹ್ಮದೇವರೇ ಬಂದು ಹೇಳ್ತಾರೆ, ಎಲ್ಲವೋ ಮಾಧವ ಬ್ರಾಹ್ಮಣ, ಎಷ್ಟು ನೀಚನಾದಿಯೋ ನೀನು. ಆದರೆ ಒಳ್ಳೆಯವರ ಸಂಘ ಸೇರಿ ಈ ಬೆಟ್ಟಕ್ಕೆ ನೀನು ಬಂದದ್ದರಿಂದ ಇಲ್ಲಿಯೇ ಜನ್ಮವನ್ನು ಕಳೆದುಕೋ. ಮುಂದೆ ಬಹಳ ದಿನಗಳ ನಂತರ ಪಾಂಡವರ ಹೆಣ್ಣು ಮಕ್ಕಳ ವಂಶದಲ್ಲಿ ನೀನು ಹುಟ್ಟು. ನಿನ್ನ ಹೆಸರು ಅವಾಗ ಆಕಾಶ ರಾಜ. ಪದ್ಮಾವತಿಯೇ ನಿನ್ನ ಮಗಳಾಗ್ತಾಳೆ, ಶ್ರೀನಿವಾಸನೇ ನಿನ್ನ ಅಳಿಯನಾಗ್ತಾನೆ, ಮದುವೆ ಮಾಡಿಕೊಡು ಅಂದ. ಎಲ್ಲಿಗೆ ಹೋದನ್ರಿ ಅವನು ಆಕಾಶ ರಾಜ. ಯಾವ ರೀತಿ ಆದ? ಒಳ್ಳೆಯವರ ಜೊತೆ ಸೇರಿದರೆ ಜನ್ಮ ಯಾವ ರೀತಿ ಸಾರ್ಥಕವಾಗುತ್ತೆ ಅನ್ನೋಕ್ಕೆ ಶ್ರೀನಿವಾಸ ಕಲ್ಯಾಣದ ಪ್ರಾರಂಭದಲ್ಲಿ ಬರತಕ್ಕಂತಹ ಕಥಾಭಾಗ. ಆಕಾಶರಾಜನಾಗಿ ಭಗವಂತನನ್ನೇ ಅಳಿಯನನ್ನಾಗಿ ಮಾಡ್ಕೋಬೇಕಾದ್ರೆ ಇವನ ಸಾಧನೆ ಉತ್ತಮವಾದದ್ದು. ಹಾಗೆ ಸಜ್ಜನರ ಸಂಘ ಮಾಡ್ಕೊತಾನೆ. ಈ ಜೀವಕ್ಕೆ 2 ಪೊರೆಗಳಿವೆ ಅಂತಾನೆ ಋಷಭನಾಮಕ ಪರಮಾತ್ಮ. ಯಾವುದು 2 ಪೊರೆಗಳು ಇರತಕ್ಕಂಥದ್ದು? ಜೀವ ಹಿಂದೆ ನಾನು ಏನಾಗಿದ್ದೆ ಗೊತ್ತಾ? ಇಲ್ಲ. ಈಗೇನಾಗಿದ್ದೀನಿ ಅದು ಗೊತ್ತಾಗ್ತಾ ಇರಲ್ಲ. ಮುಂದೆ ಏನಾಗ್ತೀನಿ ಅದು ಗೊತ್ತಿಲ್ಲ. ಸದ್ಯಕ್ಕೆ ಈಗ ಏನಾಗಿದ್ದೀನಿ ತಿಳ್ಕೊಂಡ್ರೆ ಸಾಕಾಗಿದೆ. ಮುಂದೆ ಯಾವುದಾದ್ರು ಇರಲಿ. ಹಾಗಾದರೆ ಈಗ ನಾನು ಏನಾಗಿದ್ದೀನಿ ಅಂತಲೇ ತಿಳಿಯೋಕ್ಕಾಗಲ್ಲ. ಅದಕ್ಕೇನಂತ ಹೆಸರು? ಜೀವಾಚ್ಛಾದಿಕ. ಜೀವದ ಮೇಲೆ ಒಂದು ಪೊರೆ ಇರುತ್ತದೆ. ನಾನು ಯಾರು ಅನ್ನೋದೇ ಗೊತ್ತಿಲ್ಲ. ಹಿಂದೆ ಎಲ್ಲೆಲ್ಲಿ ಹುಟ್ಟು ಬಂದಿದ್ನೋ ಗೊತ್ತಾ? ಮುಂದೆ ಎಲ್ಲೆಲ್ಲಿ ಹುಟ್ಟುತ್ತೀನಿಯೋ ಗೊತ್ತಾ? ಸಾಧ್ಯವೇ ಇಲ್ಲ. ಇನ್ನೊಂದು ಪೊರೆ ಇರುತ್ತೆ. ಜೀವ ತನ್ನ ಬಗ್ಗೆ ತನಗೇ ಗೊತ್ತಿಲ್ಲ ಅಂದಮೇಲೆ ಇನ್ನು ಪರಮಾತ್ಮನ ಬಗ್ಗೆ ಹೇಗ್ರಿ ಗೊತ್ತಾಗಬೇಕು? ಅದಕ್ಕೆ ಪರಮಾಚ್ಛಾದಿಕ ಅಂತ ಹೆಸರು. ಈ 2 ಪೊರೆಗಳು ಸರಿದಾಗ ಪರಮಾತ್ಮನ ದರ್ಶನವಾಗುತ್ತದೆ. ಅದು ಜೀವದ ದರ್ಶನ, ಭಗವಂತನ ದರ್ಶನವಾಗುತ್ತದೆ. ಜೀವಾಚ್ಛಾದಿಕ, ಪರಮಾಚ್ಛಾದಿಕ. ಇನ್ನೂ ಹೇಳ್ತಾನೆ ಋಷಭ ಪರಮಾತ್ಮ, ಭಾಗವತ ಜ್ಞಾನವನ್ನು ರೂಢಿಸಿಕೊಳ್ಳಿರಿ. 5ನೇ ಸ್ಕಂದ ಬಹಳ ಸೊಗಸ್ರಿ, ಬಹಳ ಚಂದ. ವೈಷ್ಣವ ಶಾಸ್ತ್ರದಲ್ಲಿ ವಿಶ್ವಾಸ, ನನ್ನಲ್ಲಿ ಅತ್ಯಂತವಾದ ಭಕ್ತಿ ಅಂತಾನೆ. ಪರಮಾತ್ಮಗೆ ಬೇಕಾಗಿರುವುದೇ ಅದು. ಒಂದು ದೊಡ್ಡ ಬುಟ್ಟಿ ಮಂಕ್ರಿಯಷ್ಟು ಹೂವು ಬೇಕಾಗಿಲ್ಲ, ಬೇಕಾದಷ್ಟು ಹಣ್ಣುಗಳು ಇಲ್ಲ. ಭಕ್ತಿ ಇಲ್ಲದೆ ಒಂದೊಂದು ಮೂಟೆ ಫಲ ಪುಷ್ಪಗಳನ್ನು ಅರ್ಪಿಸಿದರೂ ಕೂಡ ಸ್ವೀಕರಿಸುವನಲ್ಲ. ಭಕ್ತಿಯಿಂದ ಕೊಟ್ಟಂತಹ ಒಂದು ಹೂವು, ಒಂದು ತುಳಸಿ, ಒಂದು ಹಣ್ಣು ಭಕ್ತಿಯಿಂದ ಕೊಟ್ಟದ್ದು. ಶಬರಿ ರಾಮದೇವರಿಗೆ ಎಷ್ಟು ಹಣ್ಣುಗಳು ಕೊಟ್ಟಲು? ಭಕ್ತಿಯಿಂದ ಕೊಟ್ಟ ಒಂದು ಹಣ್ಣು. ಗಜರಾಜ ಭಕ್ತಿಯಿಂದ ಕೊಟ್ಟ ಒಂದು ಪುಷ್ಪ. ಎಲ್ಲ ಯಾವ ರೀತಿ ಆಯ್ತು ರೀ? ಅದನ್ನೇ ಹೇಳ್ತಾನೆ ಸ್ವಾಮಿ ಭಗವದ್ಗೀತೆಯಲ್ಲಿ, ಅರ್ಜುನ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಣಶ್ಯತಿ. ಭಕ್ತಿಯಿಂದ ನನಗೆ ಅರ್ಪಿಸು, ಅದನ್ನು ನಿನಗೆ ಕೊಡ್ತೇನೆ. ಹೀಗೆ ಭಗವಂತನಲ್ಲಿ ಸದಾ ಭಕ್ತಿ, ವಿದ್ವಜ್ಜನರ ಸೇವೆ, ವೈಷ್ಣವ ಶಾಸ್ತ್ರದಲ್ಲಿ ದೃಢ ವಿಶ್ವಾಸ. ಈ ವೈಷ್ಣವ ಶಾಸ್ತ್ರ ಅನ್ನೋದು ಯಾವಾಗಿನಿಂದ ಬಂತು? ಹಾಗಾದರೆ ನೆನ್ನೆ ಮೊನ್ನೆಯದಲ್ಲ. ರಾಘವೇಂದ್ರ ಗುರುಗಳು ಒಂದು ಗ್ರಂಥದಲ್ಲಿ ಹೇಳ್ತಾರೆ, ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅಂತ ಹೇಳಿದ್ರು. ಎಂಥ ಮಾತ್ರ ಅದು? ಆದಿಯೇ ಇಲ್ಲ, ಅನಾದಿತಃ. ಎಂಥ ಸಂಪ್ರದಾಯ? ಸತ್ಸಂಪ್ರದಾಯ. ಹೇಗೆ ಬಂದಿದೆ? ಪರಂಪರಾ ಪ್ರಾಪ್ತ ವೈಷ್ಣವ ಸಿದ್ಧಾಂತ. ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ. ಈ ವೈಷ್ಣವ ಶಾಸ್ತ್ರ, ವೈಷ್ಣವ ಸಿದ್ಧಾಂತ, ವೈಷ್ಣವ ದೀಕ್ಷೆ ಬಹಳ ಬಹಳ ಉತ್ತಮವಾದ. ಇದರಲ್ಲಿ ವಿಶ್ವಾಸವನ್ನಿಡ್ರಿ. ಸದಾ ಸೇವೆ ಎಂದ ಭಗವಂತ. ಇದನ್ನು ಮಾಡಿ ಅಂತ ಹೇಳ್ದ. ದ್ವಂದ್ವ ಸಹನೆ ಅಂತಾನೆ ಭಗವಂತ. ಇವೆಲ್ಲ ಎಂಥೆಂಥ ಒಳ್ಳೆ ಎಲಿಮೆಂಟ್ಸ್ ಭಗವಂತ ಹೇಳೋದು. ದ್ವಂದ್ವ ಸಹನೆ ಯಾವುದು? 2ರಲ್ಲಿಯೂ ಕೂಡ ಸಹನೆ ಇರಬೇಕಂತೆ. ಲಾಭ ನಷ್ಟ, ಜಯ ಅಪಜಯ, ಮಾನ ಅಪಮಾನ, ಹೊಗಳಿಕೆ ತೆಗಳಿಕೆ, ಉಷ್ಣ ಶೀತ, ಸುಖ ದುಃಖ, ಇದರಲ್ಲೆಲ್ಲ ಒಂದೇ ಸಮನಾಗಿರ್ಬೇಕಂತೆ. ನೋಡಿ, ಸುಖ ಬಂದಾಗ ಹಿಗ್ಗುವುದು, ದುಃಖ ಬಂದಾಗ ಕುಗ್ಗುವುದು, ಲಾಭ ಬಂದಾಗ ಸಂತೋಷ ಪಡೋದು, ನಷ್ಟವಾದಾಗ ಕುಗ್ಗಿ ಹೋಗುವುದು ಬೇಡ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯ, ಅದರ ಅರ್ಥವೇ ದ್ವಂದ್ವ ಸಹನೆ. ಇಂದ್ರಿಯ ನಿಗ್ರಹ. ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಕೋಪವನ್ನು ದೂರ ಇಡಬೇಕಂತೆ. ಕೋಪ ಮಾಡ್ಕೋಬಾರ್ದು. ಕೋಪವೆಂಬುದು ಅನರ್ಥ ಸಾಧನ, ಕೋಪವೇ ಸಂಸಾರ ಬಂಧನ, ಕೋಪದಿಂದ ಇಹಪರದ ಸುಕೃತವು ಲಯವನಯುವುದು, ಕೋಪವುಳ್ಳವನಾವನಾಗಲಿ ಕಾಪುರುಷ ನಿಹಪರಕ್ಕೆ ಚಿತ್ತೈ ಸೆಂದನಾ ವಿದುರ. ವಿದುರ ನೀತಿಲಿ ಬರುತ್ತೆ ಮಾತು.
ಕೋಪ ಅನ್ನೋದೊಂದು ದೂರ ಇಡಬೇಕಂತ. ಒಂದು ಸಲ ಕೋಪ ಏನಾದ್ರು ಮಾಡಿಕೊಂಡ್ರೆ ಎಷ್ಟು ಪುಣ್ಯ ಮಾಡಿದೀವೋ, ಯಾವ ಪುಣ್ಯಕ್ಷೇತ್ರಗಳಿಗೆ ಹೋಗಿರೋ ಪುಣ್ಯ, ಗಾಯತ್ರಿ ಜಪ ಮಾಡಿರೋ ಪುಣ್ಯ, ಮಂತ್ರಗಳ ಜಪದ ಪುಣ್ಯ, ಅನೇಕ ಪುಣ್ಯ ಕಾರ್ಯಗಳ ಪುಣ್ಯ ಏನು ಸಂಗ್ರಹ ಆಗಿದೆ, ಒಂದು ಸಲ ಕೋಪ ಮಾಡಿಕೊಂಡ್ರೆ ಅದೆಲ್ಲ ಹೊರಟೋಗುತ್ತಂತೆ. ಆದ ಕಾರಣ ಕೋಪವನ್ನು ಕೋಪವರ್ಜಿತರಾಗಿರ್ಬೇಕು. ಅದರೊಳಗೂ ಸ್ನಾನ ಮಾಡಿ ಮಡಿಯುಟ್ಟು ಬಂದುಬಿಟ್ರಂತೂ ಸ್ನಾನ ಮಾಡಿಬಿಟ್ಟ ಮೇಲೆ ಕೋಪನ ದೂರ ಇಡಬೇಕು. ಎಲ್ಲ ಕೋಪನೂ ಆವಾಗಲೇ ಬರೋದು, ದೇವರ ಮನೆಗೆ ಬಂದಾಗಲೇ ಪಾತ್ರೆಗಳು ಕುಟ್ಟೋದು, ಕೂಗೋದು, ಮಾಡೋದು ಬೇಡ. ಕೋಪನೇ ಬಾರ್ದಂತೆ ಹೇಗೆ ಹೇಳ್ತಾನೆ ಸ್ವಾಮಿ ಇದರಲ್ಲಿ. ಮತ್ತೆ ನಿಷಿದ್ಧ ಸಂಕೀರ್ತನೆ ತ್ಯಾಗ ಅಂತಾನೆ ಸ್ವಾಮಿ. ನಿಷಿದ್ಧ ಸಂಕೀರ್ತನೆಗಳು ಹೇಳೋದು ಬೇಡ. ಬೇಕಾದಷ್ಟು ಕೀರ್ತನೆಗಳಿದೆ ರೀ. ಮೊದಲೆಲ್ಲ ವೇದ ಪುಸ್ತಕಗಳಿರಲಿಲ್ಲ, ಸಂಸ್ಕೃತದಲ್ಲೇ ಇತ್ತು. ಈಗ ಕನ್ನಡದಲ್ಲಿ ಪ್ರಿಂಟ್ ಆಗಿದೆ. ರಾಮಕೃಷ್ಣಾಶ್ರಮದವರು ಮಾಡಿದ್ದಾರೆ. ಅರ್ಥ ಬೇಡ ನಮಗೆ, ಮೂಲ ಏನಿದೆ ಅದು ಸ್ಪಷ್ಟವಾಗಿದೆ, ತಪ್ಪಿಲ್ಲ. ಜೀವನದಲ್ಲಿ ಒಂದು ಬಾರಿಯಾದರೂ ಸಮಗ್ರ ವೇದ ಪಾರಾಯಣ ಆಗಬೇಡವೇನ್ರಿ? ಒಂದು ಸಲವಾದರೂ ಕೂಡ ಆಚಾರ್ಯರ 37 ಗ್ರಂಥಗಳು, ಯೋಗ್ಯ ಗುರುಗಳು ದೊರಕಿದರೆ ಎಲ್ಲ ಗ್ರಂಥಗಳ ಅಧ್ಯಯನ, ಚಿಂತನ, ಮನನ ಇಲ್ಲ. ಒಂದು ಸಲ ಎಲ್ಲ ಸಮಗ್ರ ಪಾರಾಯಣ ಇಲ್ಲ, ಯಾವುದಾದ್ರೂ ಒಂದು ಗ್ರಂಥ ಪ್ರತಿನಿತ್ಯ ಪಾರಾಯಣ, ಜನ್ಮ ಸಾರ್ಥಕವಾಯ್ತಲ್ಲ. ಆನಂದ ತೀರ್ಥ ಭಗವತ್ಪಾದರ, ಜಯತೀರ್ಥರ, ವ್ಯಾಸರಾಜರ, ರಘುತ್ತಮರ, ರಾಘವೇಂದ್ರ ಗುರುಗಳ 48 ಗ್ರಂಥಗಳು ಎಷ್ಟ್ರಿ ಇವೆಲ್ಲ ಪಾರಾಯಣಕ್ಕೆ. ಇನ್ನು ದಾಸ ಸಾಹಿತ್ಯಕ್ಕೆ ಬಂದರೆ ಎಷ್ಟು ಕೀರ್ತನೆಗಳಿದೆ. ಪುರಂದರದಾಸರದು, ಇನ್ನೇನು ಬರ್ತಾ ಇದೆ, ವಿಜಯದಾಸರ ಆರಾಧನೆ, ವಿಜಯದಾಸರದು, ಜಗನ್ನಾಥದಾಸರದು, ಶ್ರೀಧ ವಿಠಲರದು, ಶ್ಯಾಮಸುಂದರದಾಸರದು, ಇವೆಲ್ಲ ಪ್ರಾಣೇಶದಾಸರದು, ಅಂಕಿತ ಇರುವ ದೇವರ ನಾಮಗಳು, ಕೀರ್ತನೆಗಳು, ಕನಕದಾಸರದು ಎಲ್ಲ ಇದೆ. ಅಂಕಿತ ಇರುವ ಕೀರ್ತನೆಗಳನ್ನು ಹೇಳಬೇಕು. ಎಷ್ಟು ಬರ್ಕೊಟ್ಟಿದ್ದಾರೆ ಮಹಾನುಭಾವರು. 4 ಪುರಂದರದಾಸರದು ಒಂದು ಹೇಳೋದಾದರೆ 475,000 ಕೀರ್ತನೆಗಳು. ನಮ್ಮ ದೌರ್ಭಾಗ್ಯ, ಕೇವಲ ಇನ್ನೂ ಒಂದು 550 ವರ್ಷ ಆಗಿದೆ ಅಷ್ಟೇ ರಚನೆಯಾಗಿ, ಅದನ್ನು ಸಮಗ್ರ ಉಳಿಸ್ಕೊಮಕ್ಕಾಗಿಲ್ಲ. ಸಿಕ್ಕಿರೋದು ಕೇವಲ ಒಂದು 5,000ವೇ ಬೇಡ. 4,75,000 ಎಲ್ಲಿ, 10,000 ಸಿಕ್ಕಿದೆ ಅಂದ್ಕೊಳ್ರಿ. ಅದನ್ನು ನಮಗೆ ಸಿಕ್ಕಿರೋ ಪುಸ್ತಕದಲ್ಲಿ ಪ್ರಿಂಟ್ ಆಗಿರೋದು ಒಂದು 5,000. ನಮ್ಮನೇಲಿರೋ ಪುಸ್ತಕದಲ್ಲಿ ಇರೋದು ಯಾವುದೋ 1,000. ಹೇಳ್ಕೊಂಬೋದು 100, ಗಟ್ಟು ಮಾಡೋದು 20, ಕಲ್ತ್ಕೊಂಬೋದು ಒಂದೇ ಒಂದು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೇಳ್ಕೊತಾರೆ. ಯಾತಕ್ಕೆ ಎಷ್ಟಿರಿ ಇರೋದು? ಯಾವ ರೀತಿ ಮಾಡ್ತಾ ಹೋಗಬೇಕು? ಪ್ರತಿ ತಿಂಗಳು, ಈ ತಿಂಗಳು ಬಂದಿದೆ ಕಾರ್ತಿಕ ಮಾಸ, ಈ ತಿಂಗಳಲ್ಲಿ ನಾನು 20 ಈ ಹಾಡುಗಳನ್ನ ಹೇಳ್ಕೊತೀನಿ ಅಂತ ಹಾಡಿನ ಮೊದಲನೇ ಸಾಲನ್ನು ಬರೆದುಬಿಟ್ಟು ತಗಲಾಕೊಂಡ್ಬಿಡ್ಬೇಕು ಕ್ಯಾಲೆಂಡರ್ ಥರ ಚಾರ್ಟಲ್ಲಿ. ಈ ಒಂದು ತಿಂಗಳು ಪೂರ್ತಿ ಆ 20 ಹಾಡುಗಳು ಹೇಳ್ಕೋಬೇಕು. ತಿರ್ಗಾ ಮುಂದಿನ ತಿಂಗಳು ಬೇರೆ ಈ ಒಂದು 20 ಹಾಡು. ಉಗಾಭೋಗಗಳು ಗೋಪಾಲದಾಸರದು, ಸುಳಾದಿಗಳು ವಿಜಯದಾಸರದು. ತಿಂಗಳಿಗೆ ಒಂದು 20 ಪಾರಾಯಣ ಮಾಡ್ತಾ ಬಂದುಬಿಟ್ರೆ ಒಂದು 5 ವರ್ಷಕ್ಕೆ ಒಂದು 600 ಹಾಡುಗಳು ನಮ್ಮ ಬಾಯಿನಲ್ಲಿ ಇದೆ ಅಂದರೆ ಯಮದೂತರು ನಮಸ್ಕಾರ ಮಾಡಿಬಿಡ್ತಾರೆ. ಯಮನೂ ಕೂಡ ತೊಂದರೆ ಕೊಡೋದಿಲ್ಲ. ಹೀಗೆ ನಿಷಿದ್ಧ ಸಂಕೀರ್ತನೆಗಳನ್ನು ಹೇಳಬಾರದು, ಅಂಕಿತ ಇರುವ ಕೀರ್ತನೆಗಳು ಅಂತಾನೆ ಸ್ವಾಮಿ. ಇವೆಲ್ಲವನ್ನು ತುಂಬ ಹೇಳ್ಕೊಂಡು ಬಂದು ವಿಷಯ ಬಯಕೆ ತ್ಯಾಗ ಅಂತ ಹೇಳ್ದ. ಇಂದ್ರಿಯ ನಿಗ್ರಹ, ಅಪ್ಪಟ ವೈರಾಗ್ಯ, ಶುದ್ಧವಾದ ಭಕ್ತಿ, ಇವೆಲ್ಲ ಋಷಭ ಪರಮಾತ್ಮನ ಉಪದೇಶದಲ್ಲಿ ಬರತಕ್ಕಂತಹ ಮೌಲ್ಯಾಂಶಗಳಾಗಿದೆ. ಇನ್ನು ಮುಂದಕ್ಕೆ ಸ್ವಾಮಿ ಮುಂದುವರಿಸ್ತಾನೆ. ಹೇಳ್ದ ಎಲ್ಲರಿಗೂ ಕೂಡ, ತನ್ನ ಮಕ್ಕಳಿಗೆ, ಶಿಷ್ಯರಿಗೆಲ್ಲರಿಗೂ ಕೂಡ ತಾರತಮ್ಯ ಜ್ಞಾನ ಇದ್ದರೆ ಅದು ಸಿದ್ಧಾಂತ. ಸಿದ್ಧೇ ಅಂತಸ್ತು ಸಿದ್ಧಾಂತ. ಸತ್ಯ ಜಗತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯ ತಿಳಿದು ತಾರತಮ್ಯದಿ ಕೃಷ್ಣನಧಿಕೆಂದು ಸಾರಿರೈ. ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಯಬೇಕಾದ್ರೆ ತಾರತಮ್ಯ ಜ್ಞಾನ ಅವಶ್ಯಕ. ಎಲ್ಲವೂ ಒಂದೇ ಅಲ್ಲ, ಪರಮಾತ್ಮ ಅತ್ಯಧಿಕ, ಅದನ್ನು ಹೇಳ್ತಾ ಬರ್ತಾನೆ ತಾರತಮ್ಯ ಜ್ಞಾನವನ್ನು. ಎಲ್ಲಿಂದ ತಗೋತಾನೆ ಸ್ವಾಮಿ ಈ ಭಾಗದಲ್ಲಿ ಹೇಳಕ್ಕೆ? ಭಾಗವತದಲ್ಲಿ ಜಗತ್ತಿನಲ್ಲಿ ಚೇತನ ವಸ್ತುಗಳು, ಅಚೇತನ ವಸ್ತುಗಳು ಅಂತ ಎರಡಿದೆ. ಜೀವ, ನಿರ್ಜೀವ, ಅಚೇತನ. ಅಚೇತನ ವಸ್ತುಗಳಿಗಿಂತ ಚೇತನ ವಸ್ತುಗಳು ಉತ್ತಮ, ಜೀವ ಇರವು. ಆ ಚೇತನ ವಸ್ತುಗಳಲ್ಲಿ ಕ್ರಿಮಿಕೀಟಗಳು ಉತ್ತಮ. ಕ್ರಿಮಿಕೀಟಗಳಿಗಿಂತ ಹರಿದಾಡುವ ಕೀಟಗಳು, ಹರಿದಾಡುವ ಕೀಟಗಳಿಗಿಂತ ಪಕ್ಷಿಗಳು, ಪಕ್ಷಿಗಳಿಗಿಂತಲೂ ಕೂಡ ಅತಿ ಉತ್ತಮ 4 ಕಾಲಿನ ಪ್ರಾಣಿಗಳು. ಅದರಲ್ಲಿ ಗೋವು ಅತ್ಯಂತ ಉತ್ತಮ.
ಅದಕ್ಕಿಂತಲೂ ಉತ್ತಮ ವೇದಾಧ್ಯಯನ ಮಾಡಿದ ಬ್ರಾಹ್ಮಣ ಅಂತ ಹೇಳಿದರು. ಬ್ರಾಹ್ಮಣ ಅನ್ನೋಕ್ಕೆ ಬರೀ ಯಾರು ಬ್ರಾಹ್ಮಣ, ಯಾರು ದ್ವಿಜ, ಇದಕ್ಕೆಲ್ಲ ವ್ಯತ್ಯಾಸ ಇದೆ. ಬ್ರಾಹ್ಮಣ, ದ್ವಿಜ, ವಿಪ್ರ, ಶ್ರೋತ್ರಿಯ. ತಂದೆ ತಾಯಿಯರು ಬ್ರಾಹ್ಮಣರಾಗಿ ಅವನು ಹುಟ್ಟಿದರೆ ಅವನಿಗೆ ಬ್ರಾಹ್ಮಣ ಅಂತ ಹೆಸರು ಬಂತು. ಉಪನಯನವಾದ ಮೇಲೆ ಅವನಿಗೆ ದ್ವಿಜ ಅಂತ ಬಂತು, ಎರಡನೇ ಜನ್ಮ. ಮೊದಲನೇ ಉಪಕರ್ಮ ಆದಮೇಲೆ ಯೋಗ್ಯ ಗುರುಗಳ ಬಳಿ ಒಂದು 12 ವರ್ಷಗಳ ಕಾಲ ಸಮಗ್ರವಾಗಿ ಅಧ್ಯಯನ ಮಾಡಿದರೆ, ವೇದಗಳನ್ನು ಕಲಿತರೆ ಅವನಿಗೆ ವಿಪ್ರ ಅಂತ ಕರಿತೇವೆ. ವೇದದಲ್ಲಿ ಇರುವುದನ್ನು ತನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಂಡರೆ ಅವನಿಗೆ ಶ್ರೋತ್ರಿಯ ಅಂತ ಕರಿತೇವೆ. ಎಷ್ಟು ವ್ಯತ್ಯಾಸ ಇದೆ? ಬ್ರಾಹ್ಮಣ, ದ್ವಿಜ, ವಿಪ್ರ, ಶ್ರೋತ್ರಿಯ. ಶ್ರೋತ್ರಿಯನಾದವನಿಗೆ ಕಾಮನೆಗಳು ಇರೋದಿಲ್ಲ. ಉಪನಿಷತ್ ಅದೇ ಹೇಳುತ್ತೆ, ತೈತ್ತರೀಯೋಪನಿಷತ್ತು. ಶ್ರೋತ್ರಿಯಸ್ಯ ಚ ಕಾಮಹತಸ್ಯ ಅಂತ ಬರುತ್ತೆ. ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ, ಕಾಮನೆಗಳು ಇರೋದಿಲ್ಲ ಶ್ರೋತ್ರಿಯನಾದವನಿಗೆ. ಅಲ್ಲಿಗೆ ಗೋವಿಗಿಂತ ವೇದಾಧ್ಯಯನ ಮಾಡ ಬ್ರಾಹ್ಮಣ, ಅವನಿಗಿಂತಲೂ ಕೂಡ ವಿಶ್ವೇ ಪಿತೃದೇವತೆಗಳು, ಅವರಿಗಿಂತಲೂ ಉತ್ತಮ ವಿಶ್ವೇ ದೇವತೆಗಳು, ವಿಶ್ವೇ ದೇವತೆಗಳಿಗಿಂತಲೂ ಕೂಡ ಇನ್ನು ನವಗ್ರಹಾದಿಗಳು, ಆಮೇಲೆ ಇಂದ್ರಾದಿ ದೇವತೆಗಳೆಲ್ಲರೂ ಉತ್ತಮ. ಇಂದ್ರಾದಿ ದೇವತೆಗಳಿಗಿಂತಲೂ ಕೂಡ ಪಾರ್ವತಿ ಉತ್ತಮಳು. ಪಾರ್ವತಿಗಿಂತ ಅವರ ಪತಿಯಾದ ರುದ್ರದೇವರು, ರುದ್ರದೇವರಿಗಿಂತ ವಾರುಣಿ ಉತ್ತಮ. ವಾರುಣಿಗಿಂತಲೂ ಅವರ ಪತಿಯಾದ ಶೇಷದೇವರು ಉತ್ತಮ. ಶೇಷದೇವರಿಗಿಂತಲೂ ಮುಂದಕ್ಕೆ ಸೌಪರ್ಣಿ ಉತ್ತಮ. ಸೌಪರ್ಣಿಗಿಂತಲೂ ಅವರ ಪತಿ ಗರುಡ ದೇವರು ಉತ್ತಮ. ಗರುಡ ದೇವರಿಗಿಂತ ಸರಸ್ವತಿ ಭಾರತೀಯರು ಉತ್ತಮ. ಸರಸ್ವತಿ ಭಾರತೀಯರಿಗಿಂತ ಬ್ರಹ್ಮದೇವರು ವಾಯುದೇವರು ಉತ್ತಮರು. ಬ್ರಹ್ಮದೇವರು ವಾಯುದೇವರಿಗಿಂತಲೂ ಕೂಡ ಅತಿ 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 ಎತ್ತರದಲ್ಲಿ ಇರುವವಳು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಗಿಂತಲೂ ಕೂಡ ಊಹಿಸಲಕ್ಕೂ ಸಾಧ್ಯವಿಲ್ಲದಷ್ಟು ಎತ್ತರದಲ್ಲಿರುವವನು ಪರಮಾತ್ಮ, ಸರ್ವೋತ್ತಮ ಅಂತ ಅವನಿಗೆ ಹೆಸರು. ಪರಮಾತ್ಮನೇ ಸರ್ವೋತ್ತಮ. ನೋಡಿ, ತಾರತಮ್ಯ ಜ್ಞಾನ ಈ ರೀತಿಯಲ್ಲಿ ತಿಳಿಯಿರಿ ಅಂತ ಹೇಳಿದ ಬಂದ. ಪವಿತ್ರ ಮನಸ್ಸು, ಕನಿಕರ, ಹಿರಿಯರಲ್ಲಿ ಗೌರವ, ಸಮಾನರಲ್ಲಿ ಮೈತ್ರಿ, ಕಿರಿಯರಲ್ಲಿ ಕನಿಕರ. ಹೇಗಿದೆ ರೀ ಮಾನವೀಯ ಮೌಲ್ಯಗಳು ಅಂದರೆ ಭಾಗವತದಲ್ಲಿ? ಭಾಗವತವನ್ನು ಯಾವ್ಯಾವ ಕೋನದಿಂದ ನೋಡಿದ್ರೂ ಕೂಡ ಎಷ್ಟು ಚೆನ್ನಾಗಿದೆ. ಹ್ಯೂಮನ್ ವ್ಯಾಲ್ಯೂಸ್ ಅನ್ನೋದನ್ನು ನೋಡಿ ಈ ಭಾಗಗಳಲ್ಲಿ ಹೇಗೆ ಬರುತ್ತೆ. ಹಿರಿಯರಲ್ಲಿ ಗೌರವ ಇರಲೇಬೇಕಾದ್ದು, ಸಮಾನರಲ್ಲಿ ಮೈತ್ರಿ ಇರಲೇಬೇಕು, ಇನ್ನು ಕಿರಿಯರಲ್ಲಿ ಕನಿಕರ. ಹಿರಿಯನಾದ ಭರತನನ್ನು ನೀವೆಲ್ಲರೂ ಅನುಸರಿಸುತ್ತಾ ಇರಿ ಅಂತ ಹೇಳಿ ಋಷಭ ಪರಮಾತ್ಮ ಇನ್ನು ದೊಡ್ಡ ಉಪದೇಶಗಳನ್ನು ಕೊಟ್ಟು ಈ ಪ್ರಾಂತ್ಯದಲ್ಲೂ ಸಂಚಾರ ಮಾಡಿದ್ದಾನೆ. ಅದೇ ಹೇಳುತ್ತೆ ಶ್ಲೋಕ. ಕರ್ನಾಟ, ಈ ದಕ್ಷಿಣ ಭಾಗದಲ್ಲಿಯೂ ಕೂಡ ಎಲ್ಲ ಕಡೆಯೂ ಸಂಚಾರ ಮಾಡಿ ಕೊನೆಗೆ ಹಿಮಾಲಯದಲ್ಲಿ ತಾನು ವಾಸ ಮಾಡುತ್ತಾ ಅವಧೂತ ಚರ್ಯೆಯಿಂದ, ಅವಧೂತರು ಅಂದ್ರೇನು, ಅಲ್ಲಿ ಇದ್ದಾರೆ ಅಂತ ಹೋದರೆ ಕಾಣಿಸಿಕೊಳ್ಳೋದೇ ಇಲ್ಲ. ಇರ್ತಾರಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅಲ್ಲಿ ಇಲ್ಲ ಅಂತ ಹೋದರೆ ಕಾಣಿಸಿಕೊಳ್ಳುತ್ತಾರೆ. ಹುಚ್ಚರಂತೆ ನಗ್ತಾರಿಯೇ? ಹುಚ್ಚರಲ್ಲ. ಏನೋ ಮಾತಾಡ್ತಾರಿಯೇ? ಮಂಕರಂತಿರ್ದೆಯೇ? ಅಲ್ಲ. ಮೂಕಾಬದಿರಂತಿಪ್ಪಾರೋ ನೋಳ್ಪ ಜನಕ್ಕೆ, ಕಾಕು ಯುಕುತಿಗಳನ್ನು ತಾರರೋಮನಕ್ಕೆ. ಹಾಗೆ ಅವಧೂತ ಚರ್ಯೆಯಿಂದ ಸ್ವಾಮಿ ಋಷಭ ಪರಮಾತ್ಮ ಹಿಮವತ್ ಪರ್ವತದಲ್ಲಿ ತಾನು ವಾಸ ಮಾಡುತ್ತಾ ಅಲ್ಲಿ ಅದೃಶ್ಯನಾಗಿಬಿಟ್ಟ. ಜ್ಞಾನಾತ್ಮಕವಾದಂತಹ ರೂಪ. ಅಂತಹ ಋಷಭ ಪರಮಾತ್ಮನ ಮಗನಾದಂತಹ ಹಿರಿಯ ಮಗ ಭರತ ಇಷ್ಟು ಉಪದೇಶ ಕೇಳಿದ ಮೇಲೆ ಅವನು ನಿಜವಾಗ್ಲೂ ರಾಜ್ಯಭಾರ ಮಾಡ್ತಾನೇನ್ರಿ. ತನ್ನ ತಮ್ಮನಿಗೆ ರಾಜ್ಯಭಾರ ಒಪ್ಪಿಸಿ ತಾನು ತಪಸ್ಸಿಗೆ ಹೊರಟ. ಜಗತ್ತಿನ ಒಬ್ಬರ ಸಂಪರ್ಕ ಬೇಡ, ಯಾರೊಡನೆಯೂ ಮಾತನಾಡಬಾರದು, ಮನಸ್ಸು ಚಂಚಲವಾಗುತ್ತದೆ. ಒಂದು ಜೀವರಾಶಿಯನ್ನು ನಾನು ನೋಡುವುದು ಬೇಡ. ಎಂಥ ಜಾಗ ಆಯ್ಕೆ ಮಾಡ್ಕೋಬೇಕು ಅದಕ್ಕೆ ಅಂದ. ಹಿಮಾಲಯದ ಪರ್ವತ ಶ್ರೇಣಿ, ಆ ಹಿಮಾಲಯದ ಅತ್ಯಂತ ಉನ್ನತವಾದ ಜಾಗದಲ್ಲಿ, ಪ್ರಶಾಂತವಾದ ಜಾಗದಲ್ಲಿ, ಯಾರೊಬ್ಬರಿಗೂ ಗೋಚರಿಸದಂತೆ ಹರಿಯುತ್ತಲ್ಲ ಗಂಡಕಿ ನದಿ, ಸಾಲಿಗ್ರಾಮ ಶಿಲೆ ಸಿಗುವ ನದಿ, ಆ ಗಂಡಕಿ ನದಿಯ ದಡದಲ್ಲಿ ತಪಸ್ಸು ಮಾಡ್ತಿದ್ದಾನೆ. ಯಾರೊಬ್ಬರನ್ನು ನೋಡುವುದು ಬೇಡ, ಒಬ್ಬರ ಜೊತೆ ಮಾತು ಬೇಡ, ಒಂದು ಶಬ್ದ ಕಿವಿಗೆ ಕೇಳಿಸಬಾರ್ದು ಅಂತ ಅಲ್ಲಿ ತಪಸ್ಸು ಮಾಡ್ತಾನೆ. ಕರ್ಮ ಅನ್ನೋದು ಬಿಡುತ್ತೇನ್ರಿ. ಯಾವ ಜಾಗಕ್ಕೆ ಹೋದರೂ ಕೂಡ ತಪಸ್ಸು ಭರತಂದು ಮುಂದುವರಿತಾ ಇದೆ. ಒಂದು ದಿನ ಸಿಂಹ ಆ ಗಂಡಕಿ ನದಿಯ ದಡದಲ್ಲಿ ಕೂಗ್ತಾ ಇದೆ. ಸಿಂಹದ ಗರ್ಜನೆ ನೋಡ್ತಾನೆ. ದೂರದಲ್ಲಿ ಸಿಂಹ. ಯಾಕೆ ಅಂತ ನೋಡ್ತಾನೆ, ನದಿಯಲ್ಲಿ ಒಂದು ಜಿಂಕೆ ಮುಳುಗ್ತಾ ತೇಲ್ತಾ ಹೋಗ್ತಾ ಇದೆ. ಜೀವ ಇದೆ ಇನ್ನು ಜಿಂಕೆಗೆ. ಜಿಂಕೆ ಗರ್ಭಿಣಿಯಾಗಿದೆ. ಆ ಸಿಂಹದ ಭಯಕ್ಕೆ
ಪ್ರಸವ ಆಗಿದೆ, ಒಂದು ಮರಿ ಬೇರೆ ಹುಟ್ಟಿದೆ. ತಾಯಿ ಜಿಂಕೆ ಸತ್ತು ಹೋಯಿತು, ನೀರಲ್ಲಿ ಕೊಚ್ಕೊಂಡು ಹೋಯಿತು. ಮರಿ ಜಿಂಕೆ ಮುಳುಗ್ತಾ ಇದೆ. ಏನು ಮಾಡಬೇಕವಾಗ? ಯಾರೊಬ್ಬನೆಯೂ ನೋಡೋದು ಬೇಡ ಅಂದಿದ್ನಲ್ಲ, ಸಂಪರ್ಕ ಬೇಡ ಅನ್ನಲ್ಲ. ಆ ಜಿಂಕೆಯನ್ನು ಉಳಿಸ್ಬೇಕಾ ಬೇಡವಾ? ಏನು ಯೋಚನೆ ಮಾಡಬೇಕು ಆಗ? ಮನುಷ್ಯ ಜೀವನದಲ್ಲಿ ಒಂದು ಸುಳ್ಳು ಹೇಳಿಲ್ಲ. ಸತ್ಯವೇ ಅವನ ವ್ರತವಾಗಿಬಿಟ್ಟಿದೆ. ಅಂಥ ಸತ್ಯವಂತ ಅವನು. ಹಸು ಓಡಿ ಬಂದು ಮನೆ ಒಳಗೆ ಸೇರ್ಕೊಂಡ್ಬಿಡ್ತು. ಹಿಂದಿನಿಂದ ಹುಲಿ ಬಂತು. ಹುಲಿ ಪ್ರಶ್ನೆ ಮಾಡುತ್ತೆ, ಏ ಮನುಷ್ಯ, ಇಲ್ಲೊಂದು ಹಸು ಓಡಿ ಬಂತು, ನನಗೆ ಹಸಿವಾಗಿದೆ, ಹಸು ಎಲ್ಲೋಯ್ತು ಅನ್ಬೇಕು. ಆವಾಗ ಅವನು ಏನು ಮಾಡಬೇಕು? ಅವಾಗ ಸತ್ಯ ಹೇಳಿದ್ರೆ ಹಸು ತಗೊಂಡೋಗಿ ಹುಲಿ ಬಾಯಿ ಕೊಟ್ಟಾಗತ್ತೆ. ಜೀವನದಲ್ಲಿ ಸುಳ್ಳು ಹೇಳಿಲ್ಲ. ಎಂಥ ಪರಿಸ್ಥಿತಿ ನೀವೇ ಯೋಚನೆ ಮಾಡ್ಕೊಳ್ರಿ ಅದನ್ನು. ಆಗ ಹಾಗಾಯಿತು ಪರಿಸ್ಥಿತಿ ಇಲ್ಲಿ. ಯಾರಿಗೆ? ಭರತನಿಗೆ. ಆಗ ಹೋಗಿ ಆ ಜಿಂಕೆ ಮರಿಯನ್ನು ಎತ್ತುಕೊಂಡು ಬಂದ, ಸಾಕಿದ, ಪೋಷಿಸಿದ, ರಕ್ಷಿಸಿದ. ಅದರ ಮೇಲೆ ಅನುಕಂಪ ಬಂದೇ ಬಿಡುತ್ತೆ. ಯಾವಾಗ ಅದರ ಜೊತೆಲೇ ವಾಸ ಮಾಡ್ತಿದ್ದಾನೆ, ತಪಸ್ಸು ಕೂಡ ಮಾಡ್ತಿದ್ದಾನೆ, ಅಂತ್ಯಕಾಲ ಬಂತು. ಅಂತ್ಯಕಾಲ ಬಂದು ಆ ಜಿಂಕೆಯ ಮೈಯನ್ನೇ ಸವರ್ತಾ ಪ್ರಾಣ ಬಿಟ್ಟ. ಮೊದಲೇ ಹೇಳಿದ್ದೆ ನಾನು, ಪ್ರಾರಂಭದಲ್ಲಿ ಬಂದಿತ್ತು. ಅಂತ್ಯಕಾಲದಲ್ಲಿ ನಮ್ಮ ಚಿಂತನೆ ಯಾವ ರೀತಿ ಇರುತ್ತೆ, ಮುಂದಿನ ಜನ್ಮ ಅದೇ ರೀತಿ. ಅದಕ್ಕೆ ಯಾವುದಪ್ಪ ರೆಫರೆನ್ಸ್ ಅಂದರೆ, ಪರಮಾತ್ಮನೇ ಹೇಳ್ತಾನೆ 8ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ, ಅರ್ಜುನ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇವರಂ ತಮೇ ವೈತಿ ಕೌಂತೆಯ ಸದಾ ತದ್ಭಾವಭಾವಿತಃ. ಜೀವನದಲ್ಲಿ ಎಷ್ಟು ಬಾರಿ ಉಸಿರಾಡಿರ್ತೀಯೋ, ಆ ಕೊನೆ ಉಸಿರು ಇದೆಯಲ್ಲ, ಅದು ಮಂಗಳದ ಉಸಿರು, ಮುಂದಿನ ಜನ್ಮಕ್ಕೆ ನಾಂದಿಯ ಉಸಿರು. ಆದ ಕಾರಣ ಇವನು ಯಾವಾಗ ಜಿಂಕೆಯನ್ನು ನೋಡ್ತಾ ಪ್ರಾಣ ಬಿಟ್ಟ, ಮುಂದೆ ಜಿಂಕೆಯಾಗೇ ಹುಟ್ಟದ. ಆ ಜಿಂಕೆಯಾದರೂ ಕೂಡ ಆ ಭರತನ ಜನ್ಮದ ವಾಸನೆ ಹಾಗೇ ಇತ್ತು. ಆ ಜಿಂಕೆಯು ಕೂಡ ಅನೇಕ ವರ್ಷಗಳಿಂದ ಅದು ಕೂಡ ಹೋಗಿಬಿಡ್ತು. ಮುಂದೆ ಆಂಗೀರಸ ಗೋತ್ರದ ಒಬ್ಬ ಬ್ರಾಹ್ಮಣನ 2ನೇ ಹೆಂಡತಿಯಲ್ಲಿ ಹುಟ್ಟದ. ಆಗಲೂ ಕೂಡ ಇವನ ಹೆಸರು ಭರತ ಅಂತಲೇ ಇದೆ. ನೋಡಿ, ಪ್ರಿಯವ್ರತನ ವಂಶ ಎಲ್ಲಿಂದ ಬರ್ತಾ ಇದೆ, ದೊಡ್ಡ ವಂಶ. ಆಗ ಇವನು ಭರತ, ಜಡಭರತ ಅಂತ ಇವನ ಹೆಸರು. ಕೊಳಕು, ಶ್ವಪಚ, ಶುಚಿತ್ವ ಇಲ್ಲ. ಯಾರೋ ಕರ್ಕೊಂಡೋಗಿ ಧರ್ಮದ ಮುಂಜಿ ಮಾಡಿಬಿಟ್ಟಿದ್ದಾರೆ. ಧರ್ಮೋಪನಯನ ಆ ಕಾಲದಲ್ಲೂ ಇತ್ತು ನೋಡ್ರಿ. ಧರ್ಮೋಪನಯನ ಮಾಡಿದ್ರು, ಯಜ್ಞೋಪವೀತ ಆಯಿತು. ಜನಿವಾರ ಕೊಳೆ ಮುದ್ದಿಯಾಗಿದೆ. ಎಷ್ಟೋ ಹೊತ್ತಿಗೆ ಸ್ನಾನ ಮಾಡ್ತಾನೆ. ಯಾರು ಏನಾದ್ರು ಕೊಟ್ಟರೆ ತಿಂತಾನೆ, ಇಲ್ಲ ಸುಮ್ಮನೆಲೇ ಇರ್ತಾನೆ. ಚಿಕ್ಕ ಮಕ್ಕಳುಗಳೆಲ್ಲ ಅವನ ಅವಹೇಳನ ಮಾಡಿದ್ರೆ ಬೈಯಲ್ಲ. ಮಕ್ಕಳೆಲ್ಲ ಬಂದು ಮಣ್ಣು ತೊಗೊಂಡು ಅವನ ತಲೆ ಮೇಲೆ ಹಾಕಿದ್ರು ಕೂಡ ಇವನು ಕೋಪ ಮಾಡ್ಕೊಂಬಲ್ಲ. ಪ್ರಾಣಿಗಳು ಕೆಸರಿನಲ್ಲಿ ಮಲಗಿ ಬಂದು ಇವನ ಮೈಗೆ ಉಜ್ಜಿದ್ರೂ ಕೂಡ ಇವನ ಅಸಹ್ಯ ಪಟ್ಕೋತಾ ಇಲ್ಲ. ಯಾವಾಗಲೂ ನಿದ್ದೆ. ಏನ್ರಿ ಇವನ ಕಥೆ ಇದು? ಆಗ ಒಂದು ಗದ್ದೆಯ ಒಳಗೆ ಕೂತಿರ್ತಾನೆ. ಯಾರೋ ಒಬ್ಬ ಬಲಿ ಕೊಡಬೇಕು ಅಂತ ಇವನ್ನ ಎಳ್ಕೊಂಡು ಹೋದರೆ, ದುರ್ಗಿ ಇಂಥ ಮುಗ್ಧನನ್ನು ಬಲಿ ತಗೊಳ್ಳಿಲ್ಲ, ಹಿಂದಕ್ಕೆ ಕಳಿಸ್ಬಿಟ್ಲು. ಸಿಂಧು ಸವ್ವೀರ ದೇಶದ ಅಧಿಪತಿ ರಹುಗಣ ಮಹಾರಾಜ ಹೋಗ್ತಾ ಇದ್ದಾನೆ ಧರ್ಮ ಉಪದೇಶವನ್ನು ಕೇಳಕ್ಕೆ. ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಹೋಗ್ತಿದ್ದಾನೆ. ಹೇಳ್ದ ಸೇವಕರಿಗೆ, ಪಲ್ಲಕ್ಕಿ ಹೊರಕ್ಕೆ ಯಾರನ್ನಾರು ಕರ್ಕೊಂಡು ಬನ್ನಿ ಅಂದರೆ ಇವನ್ನು ಕರ್ಕೊಂಡು ಹೋಗ್ಬಿಟ್ರು, ಈ ಜಡಭರತನನ್ನು. ಹೋಗ್ತಾ ಇರಬೇಕಾದ್ರೆ ಏರ್ಪೇರ್ ಆಗ್ತಾ ಇದೆ. ಉತ್ಸವ ಹೊರಬೇಕಾದ್ರೆ ಸಮಾನವಾಗಿ ಹೋಗ್ತಾ ಇರಬೇಕು. ಮುಂದ್ಗಡೆಯವರು ಬೇಗ ಹೊಟ್ಟೋದ್ರೆ ಹಿಂದ್ಗಡೆಯವ್ರಿಗೆ ತೊಂದರೆ ಆಗುತ್ತೆ. ಆಗ ರಾಜ ಕೇಳ್ದ, ಯಾಕೆ ಹೀಗೆ ಹೋಗ್ತಾ ಇದ್ದೀರಿ ಅಂದ. ಸೇವಕರು ಹೇಳಿದ್ರು, ಈಗ ಹೊಸದಾಗಿ ಬಂದಿದ್ದಾನಲ್ಲ, ಅವನು ಸರಿಯಾಗಿ ನಡೀತಾ ಇಲ್ಲ ಅಂದರು. ಆಗ ರಾಜ ಕೇಳ್ತಾನೆ ಜಡಭರತನನ್ನು, ಏನು ಸ್ವಾಮಿ, ಭಾರವೆಲ್ಲ ನೀವೇ ಹೊರುತ್ತಿರುವಿರಾ ಅಂತ ಕೇಳ್ದ. ಎಂಥ ಒಂದೇ ಒಂದು ಪ್ರಶ್ನೆ ಏನ್ರಿ ಅವನು ಮಾಡಿದ್ದು. ಯಾಕೆ ಹೋಗ್ತಾ ಇರ್ತಾನೆ ಭರತ ಹಾಗೆ ಅಂದರೆ, ಎಲ್ಲಾದರೂ ಒಂದು ಇರುವೆ, ಸೊಳ್ಳೆ, ನೊಣ ಅಲ್ಲೇನಾದ್ರು ಕುಳಿತಿದ್ರೆ, ನಾನೇನಾದ್ರು ಅದ್ರ ಮೇಲೆ ಕಾಲಿಟ್ರೆ ಅದು ಸತ್ತೋಗುತ್ತಲ್ಲ ಅಂತ ನೋಡಿಕೊಂಡು ನಡೀತಾ ಇರ್ತಾನೆ. ನೋಡಿ ಅಹಿಂಸೆ ಹೇಗಿದೆ. ಅಹಿಂಸೆ ಅದು ಇರೋದು ಅಹಿಂಸೆ ಅಂತ ಹೇಳಿದ್ರೆ. ಮನೆಯಲ್ಲಿ ಹೇಳಿದ್ದೆ ಅನಿಸುತ್ತೆ, ಒಂದು ಸೊಳ್ಳೆ ನೊಣಗಳು ಕೂಡ ಏನಾದ್ರು ಸಾಯೋ ಸ್ಥಿತಿ ಬಂದಾಗ ಬೇಗ ಹೋಗಿ ಒಂದು ಉದ್ಧರಣೆ ತೀರ್ಥ ಅದ್ರ ಮೇಲೆ ಹಾಕಿ ಒಂದು ಭಾಗವತದ ಶ್ಲೋಕ ಹೇಳಬೇಕು ಅನ್ನುತ್ತೆ ಶಾಸ್ತ್ರ. ಅಹಿಂಸೆ ಅಂದರೆ ಹಾಗಿರ್ಬೇಕಂತೆ. ಈ ಭರತ ಹಾಗೆ ನಡೀತಾ ಇದ್ದಾನೆ. ಆಗ ಎಂಥ ಪ್ರಶ್ನೆ ಕೇಳ್ದ ಮಹಾರಾಜ, ಏನು ಸ್ವಾಮಿ, ಭಾರವೆಲ್ಲ ನೀವೇ ಹೊರುತ್ತಿರುವಿರಾ ಅಂದ. ಆಗ ಹೇಳ್ತಾನ್ರಿ ಭರತ, ಒಳಗಿರೋ ಸ್ವರೂಪ ನಮಗೆ ಗೊತ್ತಾಗುತ್ತೇನ್ರಿ, ಯಾರು ಯಾವ ರೀತಿ ಇರ್ತಾರೋ. ಆಗ ಇವನು ಹೇಳ್ದ, ಮಹಾರಾಜ ನೀನು ರಾಜ, ನಾನು ಸೇವಕ. ರಾಜನಾದವನು ಸೇವಕನನ್ನು ಏನು ಸ್ವಾಮಿ ಅಂತ ಯಾರೂ ಕರೆಯಲ್ಲ. ಆದರೂ ನೀನು ಕರೀತಾ ಇದೀಯಾ. ಕರೆಯುತ್ತಿರುವುದು
ಅದು ಗೌರವದಿಂದಲ್ಲ, ಅವಹೇಳನವಾಗಿ ನಿನ್ನ ಹೃದಯದಲ್ಲೇ ಒಂದು, ಮಾತಿನಲ್ಲೇ ಒಂದು, ಧರ್ಮೋಪದೇಶ ಕೇಳಕ್ಕೆ ನೀನು ಅರ್ಹನಲ್ಲ ಅಂದ. ಅಲ್ಲಿಗೆ ಏನು ಸ್ವಾಮಿ ಎಂದಿದ್ದಕ್ಕೆ ಆ ಮುಂದೆ ಪ್ರಶ್ನೆಯ ಮುಂದಿಂದೇನಿದೆ? ಭಾರವೆಲ್ಲ ನೀವೇ ಹೊರುತ್ತಿರುವಿರಾ ಅಂತ ಕೇಳದಿಯಲ್ಲ. ನಿನ್ನ ಭಾರ ಎಲ್ಲ ಪಲ್ಲಕ್ಕಿಯಲ್ಲಿ, ಅದರ ಭಾರ ಬೊಂಬು ಗಳುವಿನಲ್ಲಿ, ಆ ಗಳುವಿನ ಭಾರ ನನ್ನ ಭುಜದಲ್ಲಿ, ಇವೆಲ್ಲದರ ಭಾರ ನನ್ನ ಪಾದದಲ್ಲಿ, ಇವೆಲ್ಲವನ್ನೂ ಹೊತ್ತಿರುವುದು ಭೂಮಿ, ಅದನ್ನು ಹೊತ್ತಿರುವುದು ಅತಲ, ಅದರ ಕೆಳಗೆ ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ ಅದರ ಕೆಳಗಡೆ ಹೊತ್ತಿದೆ. ಪಾದದ ಕೆಳಗಡೆ, ಪಾತಾಳದ ಕೆಳಗಡೆ ಶೇಷರೂಪಿಯಾಗಿ ಸಂಕರ್ಷಣ ನಾಮಕ ಭಗವಂತ ಇಡೀ ಬ್ರಹ್ಮಾಂಡವನ್ನು ಹೊತ್ತಿದ್ದಾನೆ. ಈಗ ಹೇಳು, ನೀನು ಭಾರ ಹೊರೋರು ನಾನೋ ಪರಮಾತ್ಮನೋ ಅಂತ ಕೇಳ್ದ. ಎಲ್ಲಿಗೆ ತೊಗೊಂಡು ಹೋಗ್ಬಿಟ್ಟೇನ್ರಿ ಭರತ, ಭಾರ ಹೊರೋದು ಯಾರು ಅಂತಲಿಗೆ. ಆಗ ಇಳಿದುಬಿಟ್ಟ ರಾಜ ಕೆಳಕ್ಕೆ. ಯಾರು ಸ್ವಾಮಿ? ನನಗಾಗಿ ಧರ್ಮೋಪದೇಶ ಮಾಡೋಕ್ಕೆ ನೀವೇ ಬಂದಿದ್ದೀರಿ. ಕೈ ಮುಗಿದ. ನೋಡು, ನಾಹಂ ಕರ್ತ ಹರಿಕರ್ತ, ಪರಮಾತ್ಮನೇ ಕರ್ತನೇ ಹೊರತು ನಾವು ಕರ್ತರಲ್ಲ, ನಾವು ಅಸ್ವತಂತ್ರರು. ಆಚಾರ್ಯರು ಹೇಳ್ತಾರೆ ತತ್ವಸಂಖ್ಯಾನದಲ್ಲಿ, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಸ್ವತಂತ್ರೋ ಭಗವಾನ್ ವಿಷ್ಣು, ಪರಮಾತ್ಮ ಒಬ್ಬನೇ ಸ್ವತಂತ್ರ, ಮಿಕ್ಕವರೆಲ್ಲ ಪಾರತಂತ್ರ್ಯರು, ಸ್ವಾತಂತ್ರ್ಯ ಇಲ್ಲ. ನಾವು ಮಾಡೋದು ಅನ್ನೋದಲ್ಲ, ನಾವೆಲ್ಲ ಮಾಡಿದ್ದು, ನಮ್ಮಲ್ಲಿ ನಿಂತಿರ್ತಕ್ಕಂತಹ ಭಗವಂತ ಮಾಡ್ದ. ಉಪನಿಷತ್ತಿನ ಭಾಗವನ್ನು ಇಲ್ಲಿ ಸಂಯೋಜನೆ ಮಾಡಿದ್ದಾರೆ. ಉಪನಿಷತ್ತುಗಳನ್ನು ಸರಿಯಾಗಿ ತಿಳಿದು ಬಿಟ್ಟರೆ ಕರ್ತೃತ್ವ ಅನ್ನೋದಕ್ಕೆ, ಸೇವಾಕರ್ತರು ಅನ್ನೋ ಪದಕ್ಕೆ ಬೆಲೆನೇ ಇಲ್ಲ. ಯಾರೀ ಸೇವಾಕರ್ತರು? ಪರಮಾತ್ಮ ಕರ್ತ, ಅವನು ಸೇವಾಕರ್ತರು ಅಂತ ಹೇಳ್ತೀವಿ. ನಾಹಂ ಕರ್ತ ಹರಿಕರ್ತ, ಪರಮಾತ್ಮನೇ ಕರ್ತನೇ ಹೊರತು ನಾವು ಸ್ವತಂತ್ರರು. ನಾವು ಒಂದು ಮರವನ್ನು ನೋಡ್ತೇವೆ, ನಾವು ನೋಡುತ್ತಿರುವುದು ಮರ ಅನ್ನೋದು ನಮ್ಮ ಕಣ್ಣಿಗೆ ಬಿದ್ದಾಗ ಗೊತ್ತಾಗೋದು ಹೇಗೆ? ನಮ್ಮಲ್ಲಿರ್ತಕ್ಕಂತಹ ಭಗವಂತನಿಗೆ ಅಲ್ಲಿಗ ಜ್ಞಾನವನ್ನು ಕೊಟ್ಟು, ಕಣ್ಣಿನ ಅಭಿಮಾನಿ ಅದರ ಅಂತರ್ಗತ ಭಗವಂತ ಸಮನ್ವಯ ಮಾಡಿ ನಾವು ನೋಡುತ್ತಿರುವುದು ಈ ದೃಶ್ಯ ಅಂತ ಕೊಡ್ತಾನೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು ಯಾವುದರಿಂದಲಾರು ಆಗಲಿ ಭಗವಂತ ಕೊಡುವುದು ಹೇಗೆ ಜ್ಞಾನವನ್ನು? ಕಣ್ಣಿದೆ, ಎಲೆಯಲ್ಲಿ ಬಿಡಿಸಿರೋ ಪದಾರ್ಥ ಎಲ್ಲ ತೊಗೊಂಡು ತಿಂತೀವಿ, ಸಿಹಿ ಖಾರ ಎಲ್ಲ ಗೊತ್ತಾಗುತ್ತೆ. ಕುರುಡನಿಗೆ ಯಾವುದ್ರಿಗೆ ಗೊತ್ತಾಗುತ್ತೆ? ಇದನ್ನು ತೊಗೊಂಡು ತಿಂತಾನೆ, ಓ ನಾನು ತಿಂದದ್ದು ಇದು ಅಂತ ಕೇಳ್ತಾನೆ. ಮೈ ಕೈ ತಿಣ್ಣಿಗೊದಗುವ ತೆರದಿ ಪಣ್ಣುಗಳು ರಸಗಳ ನೀಂಟಿ ಜಿಹ್ವೆಗೆ ರಸವ ನೀವಂತೆ, ನುಡಿವೆಣ್ಣಿನ ಆಣ್ಮಾಂಡದೊಳು ಲಕ್ಷ್ಮಣನಣ್ಣ ಬಂದೊದಗುವನು ಭಕ್ತರ ಅವಸರಕ್ಕೆ ಅಮರಗಣ ಸಹಿತ. ಹರಿಕಥಾಮೃತಸಾರ ಎಲ್ಲಿ ಗೆಳ್ಕೊಂಡು ಹೋಗುತ್ತೆ ನಮ್ಮನ್ನು. ಹಾಗೆ ಭಗವಂತನೇ ನಮಗೆ ಜ್ಞಾನವನ್ನು ಕೊಟ್ಟು, ಆ ಜ್ಞಾನದ ಅನುಭವವನ್ನು ಕೊಟ್ಟು ಅವನು ಅನುಭವಿಸುತ್ತಾನೆ. ಒಬ್ಬನಲ್ಲಿ ನಿಂದಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಮಗದೊಬ್ಬನಲ್ಲಿ ಹೇಳುವನು, ಅಬ್ಬರದ ಹೆದ್ದೈವನಿವ ಯಾರಿಗೂ ಲೆಕ್ಕಿಸನು, ಲೋಕದೊಳೊಬ್ಬನೇ ತಾ ಬಾಧ್ಯಬಾಧಕನಾಹ ನಿರ್ಭೀತ. ಅವನು ಕರ್ತ. ಒಂದು ಹೇಳೋದಾದರೆ ತಾನು ಯಾವ ರೀತಿ ಮಾತಾಡಿಸ್ತಾನೆ, ಮಾತಾಡೋನು ಅವನೇ, ಕೇಳೋನು ಅವನೇ. ಮಹಾಭಾರತದಲ್ಲಿ ಕೃಷ್ಣ ಕರ್ಣನಿಗೆ ಭೇದೋಪಾಯವನ್ನು ಹೇಳ್ದ. ವಂಶದಲ್ಲಿ ಹಿರಿಯ ಕಣೋ ನೀನು, ನಿನ್ನ ತಮ್ಮಂದ್ರ ನಿಮಗೆ ವಿರೋಧ ಮಾಡ್ಕೋತೀಯೇನೋ, ಬೇಡ ಕಣೋ, ನಿನ್ನ ತಮ್ಮಂದ್ರ ಮೇಲೆ ಬಿಲ್ಲು ಬಾಣ ಬಿಡಬೇಡ, ದುರ್ಯೋಧನನ ಕಡೆ ಹೋಗಿದೆಯಲ್ಲೋ ಬಂದುಬಿಡೋ ಅಂತ ಕರೆದ. ಬಂದುಬಿಡು ಇವು ಪಾಂಡವರ ಕಡೆಗೆ. ಕರ್ಣ ಏನಾದ್ರು ಪಾಂಡವರ ಕಡೆ ಬಂದುಬಿಟ್ಟಿದ್ದಿದ್ರೆ ಇತಿಹಾಸ ಏನಾಗ್ತಾ ಇತ್ತು? ಸ್ವಲ್ಪ ಭಗವಂತ ಅಷ್ಟು ಒತ್ತಾಯವಾಗಿ ಹೇಳ್ತಾ ಇದ್ದಾನೆ ಕರ್ಣನಿಗೆ. ಆದರೆ ಹೇಳುತ್ತಿರುವುದು ಕೃಷ್ಣ ನಿಂತ್ಕೊಂಡು ಹೇಳ್ತಿದ್ದಾನೆ. ಇನ್ನೊಂದು ರೂಪದಲ್ಲಿ ಕರ್ಣನ ಒಳಗೆ ನಿಂತು ಅವನು ಹೇಳ್ತಿರೋದನ್ನು ಒಪ್ಕೋಬೇಡ ಅಂತ ಹೇಳ್ತಿದ್ದಾನೆ ತಾನೇನೆ. ನೋಡಿ ಎಂಥ ಮಾತು ಹೇಳ್ತಿದ್ದಾನೆ. ಇದು ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ತರ್ತಾರೆ ಆಚಾರ್ಯ ಅಂಶ. ಒಂದು ಅಂಶದಲ್ಲಿ ಹೇಳ್ತಾ ಇದ್ದಾನೆ ಕರ್ಣನಿಗೆ, ಇನ್ನೊಂದರ ಒಪ್ಕೋಬೇಡ ಅಂತಾನೆ. ಸ್ವಾಮಿ ಎಷ್ಟು ಕಾರ್ಯವನ್ನು ಮಾಡ್ತಾನ್ರಿ, ಒಂದೇ ಕಡೆ ನಿಂತು ಏಕಕಾಲದಲ್ಲಿ ಭಗವಂತನ ಮಹಿಮೆ ಅಗಾಧ ಇವೆಲ್ಲ ಹೇಳ್ಕೊಂಬರ್ತಾನೆ. ಯಾರು? ಭರತ. ಸಂಸಾರವನ್ನು ಅಡವಿಗೆ ಹೋಲಿಸುತ್ತಾನೆ. ಸಂಸಾರ ಅನ್ನೋದು ಯಾವಾಗಲೂ ಕೂಡ ಇದ್ದದ್ದು, ತೊಂದರೆಯೇ ಸಂಸಾರದಲ್ಲಿ ಯಾವಾಗಲೂ ಕೂಡ. ಮಾರ್ಚ್ 31ಕ್ಕೆ ರಿಟೈರ್ಡ್ ಆಗೋಯ್ತು, ಏಪ್ರಿಲ್ 1ನೇ ತಾರೀಕಿಂದ ನಾನು ಫ್ರೀ ಬರ್ಡ್ ಅಂದುಕೊಂಡ್ರೆ ಏನಾದರೊಂದು ಚಿಂತೆ ಅವತ್ತಿಗೂ ಬಂದಿರುತ್ತೆ. ಏನಾದರೊಂದು ಚಿಂತೆ ಅನುಗಾಲವು ಸದಾ ಜೀವಕ್ಕೆ. ಅದಕ್ಕೆ ಹೇಳ್ತಾರ್ರಿ, ಸಂಸಾರೋ ತಾಪ ನಿತ್ಯೋ ಪಶಮದ ಸದಯ. ವಾಯುಸ್ತುತಿಲಿ ಸಂಸಾರದ ತಾಪ ನಿತ್ಯ ಯಾವಾಗಲೂ ಇರೋದಂತೆ. ಅನಂತ ಪದ್ಮನಾಭ ಸ್ವಾಮಿ ವ್ರತವನ್ನು ಮಾಡಿ ದಾರವನ್ನು ಕಟ್ಕೋಬೇಕಾದ್ರೆ ಒಂದು ಮಂತ್ರವನ್ನು ಹೇಳ್ತೀವಿ, ಎಷ್ಟು ಅರ್ಥಪೂರ್ಣವಾಗಿದೆ.
ಸಂಸಾರ ಗಹ್ವರ ಗುಹಾಸು ಸುಖಂ ವಿಹರ್ತುಂ ವಾಂಛಂತಿಯೇ ಕುರುಕುಲೋದ್ಭವ ಶುದ್ಧ ಸತ್ವಾಹ ಸಂಪೂಜ್ಯತಂ ತ್ರಿಭುವನೇಶಮನಂತ ದೇವಂ ಬದ್ಧಂತಿ ದಕ್ಷಿಣ ಕರೆ ವರದೋರಕಂತೆ. ಹೇ ಅನಂತ ಪದ್ಮನಾಭ ಸ್ವಾಮಿಯೇ, ನಿನ್ನ ವ್ರತವನ್ನು ಮಾಡಿದ್ದೇನೆ, ನಿನ್ನ ದಾರವನ್ನು ನನ್ನ ಬಲಹಸ್ತಕ್ಕೆ ಕಟ್ಕೊಳ್ತಾ ಇದ್ದೇನೆ. ಕಾರಣ ಈ ಸಂಸಾರ ಗಹ್ವರ ಗುಹೆ. ಸಂಸಾರ ಎನ್ನುವುದು ಕತ್ತಲೆಯ ಗುಹೆ. ನಾಳೆ ಏನೋ ನಾಡಿದ್ದೇನೋ ಗೊತ್ತಿಲ್ಲ. ಭಗವಂತ ಲೋಕದಲ್ಲಿ ಎಷ್ಟು ಸಂಸಾರ ಇಟ್ಟಿದ್ದಾನ್ರಿ. ಒಂದು ಸಂಸಾರ ಇದ್ದಾಗ ಇನ್ನೊಂದು ಸಂಸಾರ ಇಲ್ಲ, ಅದರದೇ ಆದಂತಹ ರೂಪುರೇಖೆಗಳಿದೆ. ಭಗವಂತನೇ ರಕ್ಷಿಸುವವನು. ಸಂಸಾರದ ತಾಪ ಯಾವಾಗಲೂ ಇದ್ದದ್ದೇನೆ. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೆ. ರಾಯರ ಸ್ತೋತ್ರದಲ್ಲಿ ಬರುತ್ತೆ. ಸಂಸಾರ ಅಗಾಧ, ದುಸ್ತರವಾದದ್ದು. ಇಂತಹ ಸಂಸಾರದಲ್ಲಿ ನಾನು ಈಜಬೇಕಾದ್ರೆ ಹೇ ರಾಘವೇಂದ್ರ ಗುರುಗಳೇ ಸಮುದ್ರ ಗುರು ಮಾಮಗ್ನ ರೂಪಂ ಸದಾ. ರಾಯರ ಸ್ತೋತ್ರದಲ್ಲಿ ಬರುತ್ತೆ. ಈ ಸಂಸಾರ ಅನ್ನೋದು ಹೀಗೇನೇನೆ. ಇದರಲ್ಲಿ ಸುಖ ಅನ್ನೋದು ಇನ್ಯಾವಾಗ ಬರಬೇಕು? ನೆನ್ನೆನೆ ಹೇಳಿದ್ದೆ ನಾನು. ಹಾವಿನ ಬಾಯಿಗೆ ಸಿಕ್ಕಿದಂತಹ ಕಪ್ಪೆ ಹಾರಾಡುವ ನೊಣವನ್ನು ತಿನ್ನಲು ಹೋದಂತೆ ಸಂಸಾರ. ಹೋಗುವ ದಾರಿ ಸರಿ ಇಲ್ಲ. ಹಳ್ಳ, ತಿಟ್ಟು, ಕಲ್ಲು, ಮುಳ್ಳು ಎಲ್ಲ ಇದೆ. ಹೋಗ್ತಾ ಇರೋ ದಾರಿ ಆಗಿದೆ. ಹೋಗಲೇಬೇಕು. ಸರಿಯಾಗಿ ಹೋಗೋಕ್ಕಾಗ್ದಲೇ ಕಣ್ಣಿಗೆ ನಾವು ಬಟ್ಟೆ ಕಟ್ಕೊಂಡಿದ್ದೇವೆ. ಹಿಂದಿನಿಂದ ಹುಲಿ ಅಟ್ಟಿಸ್ಕೊಂಡು ಬರ್ತಿದೆ. ಯಾವ ಕಾರಣಕ್ಕೂ ಆ ಹುಲಿ ಬಿಡೋದಲ್ಲ. ಹೋಗ್ತಾ ಹೋಗ್ತಾ ಹೋಗಬೇಕಾದ್ರೆ ಭಯಕ್ಕೆ ಅಲ್ಲೊಂದು ಗಿಡ ಇದೆ. ಅಪ್ಪ, ಈ ಗಿಡನಾರು ಹಿಡ್ಕೊಂಡು ನಿಂತ್ಕೊಂಬೋಣ ಅಂದರೆ ಆ ಗಿಡ ಎಲ್ಲ ಬೇರು ಬಿಟ್ಟು ನಿಂತಿದೆ. ಒಂದು ಬೇರಿನಲ್ಲಿ ನಿಂತಿದೆ. ಯಾವಾಗ ಬಿದ್ದೋಗುತ್ತೋ ಆ ಗಿಡದಲ್ಲಿ ಒಂದು ಜೇನುಗೂಡು ಬೇರೆ ಕಟ್ಟಿದೆ. ಹೋಗಿ ಹಿಡ್ಕೊಂಡ ರಭಸಕ್ಕೆ ಜೇನು ಹುಳುಗಳು ಮೇಲಕ್ಕೆ ಜಮ್ಮನೆ ಎದ್ದು ನಮ್ಮನ್ನು ಕಚ್ಚಕ್ಕೆ ಬರುತ್ತೆ. ಅಷ್ಟರೊಳಗಾಗಿ ಆ ಜೇನುತುಪ್ಪ ತೊಟ್ಟಿಕ್ಕತ್ತೆ 2 ಹನಿ. ಅಂಥ ಭಯದಲ್ಲೂ ಈ ಜೀವ ಅದಕ್ಕೆ ನಾಲಿಗೆ ಹಾಕಿ ಚಪ್ಪರಿಸ್ತಾನಲ್ಲ. ಹಿಂದಿನಿಂದ ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇರೋದು ಮೃತ್ಯು. ಯಾವ ಕಾರಣಕ್ಕೂ ಬಿಡೋದಲ್ಲ. ಹೋಗುವ ದಾರಿ ಸರಿ ಇಲ್ವಲ್ಲ. ಹಳ್ಳ ತಿಟ್ಟುಗಳು ಎಲ್ಲ ಇದೆಯಲ್ಲ, ಅದ್ಯಾವುದು ಅಂದರೆ ಜೀವನ. ಏರಿಳಿತ, ಲಾಭ, ನಷ್ಟ, ರೋಗ, ರುಜಿನ ಎಲ್ಲ ಇದೆಯಲ್ಲ, ಇದೇ ಜೀವನ. ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀವಲ್ಲ ಅಂದರೆ, ದೃಷ್ಟಿ ಇಲ್ಲ ಅಂದರೆ ಒಂದು ಅಜ್ಞಾನ, ಒಂದು ಅವಿವೇಕ. ನಾವು ಕುರುಡುತನ ಮಾಡ್ಕೊಂಡಿದ್ದೀವಿ. ಇಂಥ ಭಯದಲ್ಲಿ ಹೋಗಿ ಹಿಡ್ಕೋತೀವಪ್ಪ. ಹಬ್ಬ ಸಂಸಾರ ಅಂದರೆ ಯಾವುದು? ಆ ಗಿಡ ಯಾವುದು? ಬೇರು ಬಿಟ್ಟು ನಿಂತಿದೆ. ಯಾವಾಗ ಮುರಿದು ಬಿದ್ದು ಹೋಗುತ್ತೋ ಆ ಸಂಸಾರದಲ್ಲೊಂದು ಜೇನುಗೂಡು ಅಂದರೆ ಆ ಜೇನು ಹುಳುಗಳು ಕಚ್ಚುತ್ತಲ್ಲ. ಇಷ್ಟರು, ಮಿತ್ರರು, ಬಂಧುಗಳು ಏನು ತೊಂದರೆ ಕೊಡ್ತಾರಲ್ಲ, ಅದೇ ಜೇನು ಹುಳುಗಳು. ಇಷ್ಟರಲ್ಲೂ ಕೂಡ ಈ ಜೀವ ಆ ಜೇನುತುಪ್ಪದ ರುಚಿಯನ್ನು ನೋಡ್ತಾನಲ್ಲ. ಅಷ್ಟೇ ಸಂಸಾರ ಸುಖ ಅನ್ನೋದು. ಯಾವುದಕ್ಕೆ ಬೇಕಾಗಿದೆ ಜನ್ಮ? ಇದೆಲ್ಲ ಭರತ ಹೇಳ್ಕೊಂಡು ಬಂದಾಗ ರಘುಗಣ ಮಹಾರಾಜನಿಗೆ ತುಂಬ ಸಂತೋಷವಾಯಿತು. ಮುಂದಕ್ಕೆ ನಮಸ್ಕಾರ ಮಾಡಿಬಿಟ್ಟ. ಈ ಭರತನ ಮುಂದಿನ ಇವನ ವಂಶವು ಮುಂದುವರೆದು ಇನ್ನು ಗಯ ಅಂತ ಬರ್ತಾನೆ, ಕೊನೆಯವನು. ಪ್ರಿಯವ್ರತ ರಾಜನ ಇನ್ನೂ ಅನೇಕ ಜನ ಮಧ್ಯದಲ್ಲೆಲ್ಲ ಬರ್ತಾರೆ ವೇದಾಂತಿಗಳು. ಅಲ್ಲಿಗೆ ಪ್ರಿಯವ್ರತ ಬ್ರಹ್ಮದೇವರು, ಅವನ ಮಗ ಸ್ವಯಂಭೂಮನು, ಅವನ ಮಗ ಪ್ರಿಯವ್ರತ, ಅವನ ಮಗ ಅಗ್ನಿದ್ರ, ಅವನ ಮಗ ನಾಭಿರಾಜ, ಅವನ ಮಗ ಋಷಭ ಪರಮಾತ್ಮ, ಅವನ ಮಗ ಭರತ, ಆ ನಂತರ ಜಿಂಕೆ, ಆ ಜಿಂಕೆಯಾದ ನಂತರ ಈ ಜಡ ಭರತ, ಈ ಭರತ ಇನ್ನೂ ಅನೇಕ ಜನ ಆಗಿ ಬಂದು ಗಯ. ಇಲ್ಲಿಗೆ ಪ್ರಿಯವ್ರತನ ವಂಶಾವಳಿ ಮುಕ್ತಾಯವಾಗ್ತಾ ಬಂತು. ಪರೀಕ್ಷಿತ್ ರಾಜ ಕೇಳ್ತಾನೆ, ಸ್ವಾಮಿ ನೀವು ಹೇಳ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಭೂಗೋಳದ್ದೆಲ್ಲ ಹೇಳಿದ್ರಿ, ಖಂಡಗಳೆಲ್ಲ ಹೇಳಿದ್ರಿ, ಅದು ಎಲ್ಲೆಲ್ಲಿದೆ, ಯಾವ ಕಡೆ ಇದೆ ಅಂತ. ನಾವು ಗ್ಲೋಬ್ನಲ್ಲಿ ಮ್ಯಾಪ್ನಲ್ಲಿ ನೋಡಬೇಕಾದ್ರೆ ಒಂದು 6-7 ಖಂಡಗಳು ಮಾತ್ರ ನೋಡ್ತೇವೆ. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ, ಆಫ್ರಿಕಾ ಇತ್ಯಾದಿ. ಆದರೆ ಭಾಗವತ ತಿಳಿಸ್ಕೊಡುತ್ತೆ, ಇದೇ ಅಲ್ಲದೆ, ಈ ಭೂಲೋಕವೇ ಅಲ್ಲದೆ ಬೇರೆ ಇನ್ನೆಲ್ಲೆಲ್ಲಿದೆ ಖಂಡಗಳು ಅಂತ ಬರುತ್ತೆ. ಹರಿವರ್ಷ ಖಂಡ, ಇಳಾವೃತ ಖಂಡ, ಕೇತುಮಾಲಾ ಖಂಡ, ಭದ್ರಾಶ್ವ ಖಂಡ, ಕಿಂಪುರುಷ ಖಂಡ, ಇವೆಲ್ಲ ಬೇರೆ ಬೇರೆ ಕಡೆ ಇರತಕ್ಕಂಥದ್ದಾಗಿದೆ. ಅದನ್ನು ಇಲ್ಲಿ ತರ್ತಾರೆ. ಹರಿವರ್ಷ ಖಂಡ ಇಲ್ಲಿ ನರಸಿಂಹದೇವರು ಇಂದಿಗೂ ಕೂಡ ಪ್ರಹ್ಲಾದ ರಾಜರಿಂದ ಪೂಜೆ ತೆಗೆದುಕೊಳ್ತಿದ್ದಾರೆ. ಕಿಂಪುರುಷ ಖಂಡ ರಾಮದೇವರು ಇವತ್ತಿಗೂ ಕೂಡ ಹನುಮಂತ ದೇವರಿಂದ ಪೂಜೆ ತೆಗೆದುಕೊಳ್ಳುತ್ತಿರುವುದು. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ ಇತ್ಯಾದಿ. ನಂತರ ಕೇತುಮಾಲಾ ಖಂಡ ಪ್ರದ್ಯುಮ್ನ ನಾಮಕ ಪರಮಾತ್ಮ. ಇವೆಲ್ಲವೂ ಖಂಡಗಳು ಹೇಳಿ, ಇನ್ನು ದ್ವೀಪಗಳು ಕುಶ, ಕ್ರೌಂಚ, ಶಾಲ್ಮಲಿ, ಈ ದ್ವೀಪಗಳೆಲ್ಲವನ್ನೂ ತರ್ತಾರೆ. ಇವೆಲ್ಲ ಎಷ್ಟೆಷ್ಟಿದೆ, ಇವುಗಳ ವಿಸ್ತೀರ್ಣ ಎಷ್ಟು,
ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ದೂರ ಎಷ್ಟೆಷ್ಟಿದೆ, ಯಾವ ಮಾರ್ಗದಲ್ಲಿದೆ, ಯಾವ ದಿಕ್ಕಿನಲ್ಲಿದೆ, ಇದನ್ನೆಲ್ಲ ವಾದಿರಾಜ ಸ್ವಾಮಿಗಳವರು ಭೂಗೋಳ ವರ್ಣನೆ ಎನ್ನುವುದರಲ್ಲಿ ಬರೆದಿದ್ದಾರೆ. ಒಂದು ಫಿಗರ್ ಕೊಡ್ತಾರೆ, ಅವರು ಸ್ಕೆಚ್ ಹಾಕಿ ಕೊಡ್ತಾರೆ. ಆನಂತರ ವಾದೀಂದ್ರ ತೀರ್ಥರು ಅವರೂ ಕೂಡ ಭೂಗೋಳ ದರ್ಶನ ಎಂಬುದರಲ್ಲಿ ಗ್ರಂಥದಲ್ಲಿ ಇವೆಲ್ಲವನ್ನೂ ಕೂಡ ಬರ್ಕೊಟ್ಟಿದ್ದಾರೆ. ನಂತರ ಇವೆಲ್ಲ ಹೇಳಿದ ಮೇಲೆ ಇನ್ನು ಸಮುದ್ರಗಳು, ಸಪ್ತ ಸಮುದ್ರಗಳು, ಕ್ಷೀರ ಸಮುದ್ರ ಇನ್ನೇನು ಆನಂದವಾಗಬೇಡ, ತುಪ್ಪದ ಸಮುದ್ರ, ಜೇನುತುಪ್ಪದ ಸಮುದ್ರ, ನಮಗೆ ಸಿಕ್ಕಿರೋದು ಲವಣ ಸಮುದ್ರ, ಉಪ್ಪಿನ ಸಮುದ್ರ ನಮಗೆ ಸಿಕ್ಕಿರೋದು. ಈ ಉಪ್ಪಿನ ಸಮುದ್ರ ನೋಡಿದ್ರೆ ಇಷ್ಟು ಸಂತೋಷವಾಗಬೇಕಾದ್ರೆ ಇನ್ನು ಹಾಲು ಮೊಸರು ಈ ಸಮುದ್ರಗಳು ಇನ್ಯಾವ ರೀತಿ ಇರಬೇಡ. ಇದೆಲ್ಲ ಹೇಳಿ ಇನ್ನು ಮುಂದಿನ ಮೇಲಿನ ಲೋಕಗಳು ಭುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕದವರೆಗೆ ಹೇಳಿದಾಗ ಪರೀಕ್ಷಿತ್ ರಾಜ ಕೇಳ್ತಾನೆ, ಸ್ವಾಮಿ ಮೇಲಿನ ಲೋಕಗಳಾಯಿತು, ಕೆಳಗಿನ 7 ಲೋಕಗಳು ಅದನ್ನೂ ಕೂಡ ಹೇಳಿದ್ರು, ಅತಲ ವಿತಲ ಪಾತಾಳದವರೆಗೆ. ಆಗ ಪರೀಕ್ಷಿತ್ ರಾಜ ಕೇಳಿದ, ಸೂರ್ಯನ ಸಂಚಾರ ಯಾವ ರೀತಿ ಆಗ್ತಾ ಹೋಗುತ್ತೆ, ನವಗ್ರಹ ಮಂಡಲ, ಸೂರ್ಯ ಆ 12 ರಾಶಿಗಳನ್ನು ಪೂರ್ತಿ ದಾಟಿಕೊಂಡು ಬರಬೇಕಾದ್ರೆ 1 ವರ್ಷ ಬೇಕು. ಸೂರ್ಯ ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳು ಇರ್ತಾನೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವುದಕ್ಕೆ ಸಂಕ್ರಮಣ ಅಂತ ಕರೆಯುವುದು. ಶನಿ ಎಲ್ಲದಕ್ಕಿಂತ ಬಹಳ ಸ್ಲೋ ವೆಲಾಸಿಟಿ, ಅವನು ಬೇಗ ಹೋಗೋದೇ ಇಲ್ಲ, ಬಹಳ ಮಂದಗ್ರಹ ಅಂತ. ಒಂದೊಂದು ರಾಶಿಯಲ್ಲಿ 30 ತಿಂಗಳು ಇರ್ತಾನೆ, 2.5 ವರ್ಷ. ಗುರು ಒಂದೊಂದು ರಾಶಿಯಲ್ಲಿ ಒಂದೊಂದು ವರ್ಷ ಕಾಲ ಇರ್ತಾನೆ. ಎಲ್ಲದಕ್ಕಿಂತ ಬಹಳ ವೆಲಾಸಿಟಿ ಜಾಸ್ತಿ ಯಾವುದು ಅಂದರೆ ಚಂದ್ರನಿಗೆ. ಚಂದ್ರ 3 ದಿನಕ್ಕೆ ಒಂದೊಂದು ರಾಶಿಲೇ ಇರ್ತಾನೆ. ಹೀಗೆ ಹೇಳ್ತಾ ಬಂದು ನವಗ್ರಹಗಳು, ಅಲ್ಲಿ ಬರ್ತಕ್ಕಂಥ ಸೂರ್ಯನ ಸಂಚಾರ. ಸೂರ್ಯ ಪ್ರತಿ ವರ್ಷವೂ ಕೂಡ ರಥವನ್ನು ಬದಲಾಯಿಸ್ತಾನೆ. ಆ ರಥ ಕೇವಲ ನಾವೆಲ್ಲ ನೋಡೋ ರಥದಂತೆ ಅಲ್ಲ, ದೊಡ್ಡ ದೊಡ್ಡ ಯೋಜನ ಗಾತ್ರದಷ್ಟು ರಥ ಅಂತೆ, ಬಹಳ ಬೃಹದಾಕಾರವಾದ ರಥ. ಹೊಸ ರಥ ಯಾವತ್ತು ಬರುತ್ತೆ ಅಂದರೆ ಮಾಘ ಶುದ್ಧ ಸಪ್ತಮಿ, ರಥ ಸಪ್ತಮಿ ಅಂತಲೇ ಅದಕ್ಕೆ ಹೆಸರು ಬರ್ತಕ್ಕಂಥದ್ದು. ನವಗ್ರಹ ಮಂಡಲ, ಶಿಂಶುಮಾರ ಮಂಡಲ, ಇವೆಲ್ಲ ಹೇಳಿ ಈ 14 ಲೋಕಗಳು, ಈ ಖಂಡಗಳು, ಈ ದ್ವೀಪಗಳು ಇವೆಲ್ಲ ಸೇರಿರೋದೇ ಬ್ರಹ್ಮಾಂಡ. ಬ್ರಹ್ಮಾಂಡ 50 ಕೋಟಿ ಯೋಜನ ವಿಸ್ತೀರ್ಣ ಇದೆ ಅಂದರು. ಇಡೀ ಬ್ರಹ್ಮಾಂಡ ಎಷ್ಟು ಗಾತ್ರ ಇದೆ ಅಂತ ಹೇಳ್ತಾ ಬಂದರು. ಇವೆಲ್ಲವನ್ನು ಕೂಡ ಇಲ್ಲಿ ಹೇಳಿದ ಮೇಲೆ ಪರೀಕ್ಷಿತ್ ರಾಜ ಕೇಳ್ತಾನೆ, ಸ್ವಾಮಿ ನರಕಗಳು ಎಲ್ಲಿವೆ, ಯಾವ ಕಡೆ ಇದೆ ನರಕಗಳು ಅಂತ ಕೇಳ್ತಾ ಬಂದು. ನರಕ ಬೇರೆ ಎಲ್ಲೂ ಇಲ್ಲ, ಭೂಮಿಯ ಒಳಗೆ ಇಲ್ಲ, ಭೂಮಿಯ ಕೆಳಭಾಗದಲ್ಲಿ ದಕ್ಷಿಣದಲ್ಲಿ ಇದೆ ಅಂತ ಹೇಳ್ತಾ ಬಂದು. ದಕ್ಷಿಣ ದಿಕ್ಕಿನಲ್ಲಿದೆ. ಹಾಗಾದರೆ ನರಕಗಳು ನರಕಗಳು ಎಷ್ಟಿವೆ ಅಂದರು, ಬೇಕಾದಷ್ಟಿವೆ. ಅದರಲ್ಲಿ ಒಂದು 28 ನರಕಗಳನ್ನು ಮಾತ್ರ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಗರುಡ ಪುರಾಣದಲ್ಲಿ ಆ ನರಕಗಳ ಬಗ್ಗೆನೇ ವಿಶ್ಲೇಷಣೆ ಜಾಸ್ತಿ ಬರ್ತಾ ಹೋಗುತ್ತೆ. ಗರುಡ ಪುರಾಣ ಕೇಳಬೇಕ್ರಿ, ಅದು ಮೈಲಿಗೆ ಪುರಾಣ ಅಲ್ಲ ಖಂಡಿತವಾಗ್ಲೂ. ನಾವೇನು ತಿಳ್ಕೊಂಡಿದ್ದೀವಿ, ಯಾರು ತೀರ್ ಹೋದಾಗ ಅದನ್ನು ಹೇಳಿಸ್ಬೇಕು ಅಂದ್ಕೊಂಬಿಟ್ಟಿದ್ದೀವಿ. ಯಾವುದೋ ಒಂದು ಭಾಗ ಮಾತ್ರ, ಪ್ರೇತಕಾಂಡ ಮಾತ್ರ ಅವಾಗ ಹೇಳೋದಷ್ಟೇ ಹೊರತು ಬ್ರಹ್ಮಕಾಂಡ, ಕರ್ಮಕಾಂಡ, ಆಚಾರಕಾಂಡ, ಪ್ರೇತಕಾಂಡ ಇವುಗಳನ್ನು ತಿಳಿಬೇಕಾದ್ರೆ ಸಾತ್ವಿಕ ಪುರಾಣ, ಅದರಲ್ಲಿ ಪುರಾಣ ಬರ್ತಾ ಹೋಗ್ತದ್ರಿ. ಆಗ ಇಲ್ಲಿ ಶುಕರು ಹೇಳ್ತಾರೆ, ನರಕಕ್ಕೆ ಹೋಗಬೇಕಾದರೂ ಅರ್ಹತೆ ಬೇಕು. ಏನು ಅರ್ಹತೆಗಳು? ಪಾಪ ಮಾಡುವ ಅರ್ಹತೆಗಳು. ಎಷ್ಟೆಷ್ಟು ಪಾಪಗಳು ಕೊಡ್ತಾ ಹೋಗ್ತಾರ್ರಿ. ಆ ಪಾಪಗಳೆಲ್ಲವನ್ನೂ ಕೂಡ ಇಲ್ಲಿ ಪಟ್ಟಿ ಮಾಡ್ತಾ ಕೊಡ್ತಾರೆ. ತಮಸ್ಸು, ಅಂಧನ್ ತಮಸ್ಸು, ವಜ್ರಶಾಲ್ಮಲಿ, ವಜ್ರಕಂಟಕ ಇವೆಲ್ಲವೂ ಕೂಡ ಅಸಿಪತ್ರವನ ಘೋರವಾದ ನರಕಗಳು. ಎಲ್ಲ ನರಕಗಳು ಹೋದರೂ ಕೂಡ ಯಾವುದಾದರೊಂದು ಸಣ್ಣ ಪುಣ್ಯ ಇದ್ದರೂ ಕೂಡ ಉದ್ಧಾರವಾಗಿ ಹಿಂದಕ್ಕೆ ಬರಬಹುದು. ಇವೆರಡು ನರಕಗಳಿಗೆ ಮಾತ್ರ ಹೋದವರು ಹಿಂದಕ್ಕೆ ಬರಲ್ಲ. ತಮಸ್ಸು ಮತ್ತು ಅಂಧನ್ ತಮಸ್ಸು 2 ನರಕಗಳಿದೆಯಲ್ಲ, ಅತ್ಯಂತ ಘೋರವಾದ ನರಕಗಳು ಅಂತೇಳಿ ಬರೋದೇ ಇಲ್ಲ ಅಲ್ಲಿಗೆ ಹೋದವರು. ಅತ್ಯಂತ ಕ್ರೂರ ಪಾಪಿಗಳಾದವರು ಆ ನರಕಕ್ಕೆ ಪ್ರವೇಶ. ನರಕಗಳೆಲ್ಲ ಹೇಳ್ತಾ ಬಂದಾಗ ಭೂವರ್ಷ ಸಮುದ್ರ ನಾರಕ ಅಂತ ಅದನ್ನು ಹೇಳ್ಕೊಂಡು ಬಂದಾಗ ಅಂದ್ರೇನು, ಭೂಲೋಕ, ನರಕ ಇವೆಲ್ಲ ಹೇಳಿದ ಮೇಲೆ, ಆ ನರಕದ ಪಾಪಗಳೆಲ್ಲ ಹೇಳಿದ ಮೇಲೆ ಪರೀಕ್ಷಿತ್ ರಾಜ ಕೇಳ್ತಾನೆ, ಸ್ವಾಮಿ ನರಕದ ದರ್ಶನವೇ ಆಗಬಾರ್ದು, ಏನು ಮಾಡಬೇಕು ಅದಕ್ಕೆ ಅಂಥೇಳಿ. ನರಕದ ದರ್ಶನವೇ ಆಗಬಾರ್ದಂತೆ. ಹಾಗಾದ್ರೆ ಏನು ಮಾಡಬೇಕು? ಆಗ ಹೇಳ್ತಾರೆ ಶುಕರು, ನರಕಕ್ಕೆ ಹೋಗ್ದಲೇ ಇರಬೇಕಾದ್ರೆ ಮಹಾರಾಜ ಪರೀಕ್ಷಿತ್ ರಾಜ 3 ಮಾರ್ಗಗಳಿವೆ ಅಂತ ಹೇಳಿದರು. 3 ಮಾರ್ಗ ಯಾವ್ಯಾವುದು ಅಂತ ಕೇಳ್ದ. ಒಂದು ಹೇಳ್ತಾರೆ, ಮೊದಲನೇದು ಹೇಳಿದಂತೆ ನಡೆಯುವುದು ಅಂತ ಬಂತು ಮೊದಲನೇದು. 2ನೇದು ಕರ್ಮಾನುಷ್ಠಾನ. 3ನೇದು ಭಗವಂತನ ಸ್ಮರಣೆ ಅಂತ ಹೇಳಿದ್ರು.
ಸರಿ, ನಮ್ಮೆಲ್ಲರ ಪರವಾಗಿ ಒಂದು ಪ್ರಶ್ನೆ ಕೇಳ್ತಾನೆ ಪರೀಕ್ಷಿತ್ ರಾಜ. ಈ ಮೂರರಲ್ಲಿ ಸುಲಭ ಯಾವುದು ಅಂತ ಕೇಳ್ತಾನೆ. ಬೇಕಾದ್ರೂ ಅದೇ ತಾನೆ, ಸುಲಭ ಆಗಬೇಕು, ಬೇಗ ಚೆನ್ನಾಗಾಗಬೇಕು, ಫಾಸ್ಟ್ ಫುಡ್ಡೇ ತಾನೇ ಬೇಕಾಗಿರೋದು. ಅದು ಹಾಗೆ ಕೇಳ್ತಾನೆ ಇಲ್ಲಿ. ಆಗ ಹೇಳ್ತಾರೆ ಶುಕರು, ಹೇಳಿದಂತೆ ಮಾಡುವುದು ವೇದ ಮಾರ್ಗ, ಬಲು ಕಷ್ಟ ಅದು. ವೇದದಲ್ಲಿ ಹೇಳಿರುವಂತೆ ನಡೆಯುವುದು ಅದರೊಳಗೂ ಕಲಿಯುಗಕ್ಕೆ ಸಾಧ್ಯವೇ ಇಲ್ಲ, ವೇದ ಮಾರ್ಗ. ಇನ್ನು ಎರಡನೆಯದು ಕರ್ಮಾನುಷ್ಠಾನ. ಅದಕ್ಕೇನು ಬೇಕು? ದೇಹದಲ್ಲಿ ಶಕ್ತಿ, ಧಾರ್ಷ್ಟ್ಯತೆ, ಅನುಕೂಲವಾದ ಜಾಗ, ಆರೋಗ್ಯ, ಇವೆಲ್ಲ ಬೇಕು ಕರ್ಮಾನುಷ್ಠಾನ. ಮೋಕ್ಷ ಅದರಲ್ಲಿ ನರಕದ ದರ್ಶನ ಆಗೋದಿಲ್ಲ. ಯಾವ್ಯಾವುದವು ಹಾಗಾದರೆ? ಏಕಾದಶಿ ವ್ರತ ಅನುಷ್ಠಾನ, ಏಕಾದಶಿ ದಿವಸದ್ದು, ಅದು ಮೊದಲನೇದು, ನರಕದ ದರ್ಶನ ಆಗೋದಿಲ್ಲ. ಎರಡನೇದು ಈಗ ನಡೀತಿದೆಯಲ್ಲ ಚಾತುರ್ಮಾಸ್ಯ ವ್ರತ, ಒಂದೊಂದು ತಿಂಗಳು ಒಂದೊಂದು ಆಹಾರವನ್ನು ಬಿಟ್ಟಿರ್ತಕ್ಕಂಥದ್ದು. ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತೀಕ ಶುದ್ಧ ಏಕಾದಶಿವರೆಗೆ 4 ತಿಂಗಳ ಕಾಲ ಇಂತಿಂಥ ಆಹಾರ ತಿನ್ನಬಾರ್ದು ಅಂತಿದೆಯಲ್ಲ, ಅದನ್ನು ಯಾರು ಅನುಸರಿಸ್ತಾರೆ ಅವರಿಗೆ ನರಕದ ದರ್ಶನ ಇಲ್ಲ ಅಂತ ಬಂದ. ಅದಾಯಿತು. ಆಮೇಲಿಂದ ಪಯೋವ್ರತ, ಹಾಲಿನ ವ್ರತವನ್ನು ಮಾಡುವುದಂತೆ, ಮೋಕ್ಷ ಸಂಬಂಧವಾದದ್ದು. ಫಾಲ್ಗುಣ ಮಾಸದಲ್ಲೇ ಮಾಡ್ತಕ್ಕಂಥದ್ದು. 10 ದಿವಸಗಳ ಕಾಲ ಮಾಡುವುದನ್ನು. ಪುಣ್ಯಾಹವಾಚನ, ಮಂಗಳ ಸ್ನಾನ, ಪುಣ್ಯಾಹವಾಚನ ಮಾಡಿ ಸಂಕಲ್ಪ ಮಾಡಿ ದೇವರ ಪೂಜೆ ಮಾಡಿ, ದೇವರ ಪೂಜೆ ಆದಮೇಲೆ ನೈವೇದ್ಯ ಇಲ್ಲ, ಹಾಗೆ ತೀರ್ಥನೂ ಉಂಟು, ಗಂಧಾಕ್ಷತ ಧಾರಣೆಯೂ ಉಂಟು. ಅಳತೆ ಮಾಡ್ಕೋಬೇಕು. 1 ಕುಡಿಕೆ ಹಾಲು ಅಷ್ಟೇ, ರಾತ್ರಿಗೂ ಇನ್ನೇನಿಲ್ಲ. ಈಗಲೂ ಮಾಡೋರು ಇದ್ದಾರ್ರಿ ಅದನ್ನು. 10 ದಿನ ಕಾಲ ಬರೀ 1 ಕುಡಿಕೆ ಹಾಲಲ್ಲಿರೋದು. ಏಕಾದಶಿ ಏನೂ ಇಲ್ಲ, ದ್ವಾದಶಿ ದಿನ ಉದ್ಯಾಪನೆ ಮಾಡೋದು. ಪಯೋವ್ರತ ಇದು ನರಕದ ದರ್ಶನವನ್ನು ತಪ್ಪಿಸುತ್ತದೆ. ಇನ್ನು ಭೀಷ್ಮ ಪಂಚಕ, ಅದು ಕಾರ್ತೀಕ ಮಾಘ ಮಾಸಗಳಲ್ಲಿ ಬರುತ್ತೆ. ಉತ್ಥಾನ ದ್ವಾದಶಿ ಆಗುತ್ತಲ್ಲ, ಅಥವಾ ಹುಣ್ಣಿಮೆ ಆಗುತ್ತಲ್ಲ, ಕಾರ್ತಿಕ ಹುಣ್ಣಿಮೆ, ಅದಾದ ಮೇಲೆ ಅಥವಾ ಮಾಘ ಶುದ್ಧ ಹುಣ್ಣಿಮೆ ಆದಮೇಲೆ 5 ದಿನಗಳ ಕಾಲ ಏನೊಂದು ತೊಟ್ಟು ನೀರೂ ಕುಡಿಯದೆ ಉಪವಾಸ ಮಾಡೋದು ಭೀಷ್ಮ ಪಂಚಕ ವ್ರತ. ಇವೆಲ್ಲ ಎಂಥ ಕಠಿಣ ವ್ರತಗಳು. ಇನ್ನು 1 ತಿಂಗಳ ಕಾಲ ಧಾರಣೆ ಪಾರಣೆ ಅಂತ ಹೆಸರು. 1 ದಿನ ಊಟ, 1 ದಿನ ಉಪವಾಸ ಮಾಡ್ತಾ ಇರ್ತಕ್ಕಂಥದ್ದು. ಈಗ ದೀರ್ಘವಾಗಿ ಮಾಡ್ಕೊಂಬರೋದು. ಇದು ನರಕದ ದರ್ಶನ ಆಗಲ್ಲ. ಪರೀಕ್ಷಿತ್ ರಾಜ ಇನ್ನೂ ಒಂದು ವ್ರತ ಇದೆ ಅಂದರು, ಚಾಂದ್ರಾಯಣ ವ್ರತ. ಬಹಳ ಕಠಿಣವಾದದ್ದು. ಪುಣ್ಯಾಹವಾಚನ ಮಾಡಿ, ಮಂಗಳ ಸ್ನಾನ ಮಾಡಿ, ಸಂಕಲ್ಪ ಮಾಡಿ, ದೇವ್ರ ಪೂಜೆ ಮಾಡಿ, ನೈವೇದ್ಯ ಆದಮೇಲೆ ಅಳತೆ ಮಾಡ್ಕೋಬೇಕು. 1 ಮುಷ್ಟಿ ಅನ್ನ ಅಷ್ಟೇ, ಅದರಲ್ಲಿಯೇ ಸಾರು ಅನ್ನ, ಮಜ್ಜಿಗೆ ಅನ್ನ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ತಿರುಗಿನ್ನೇನಿಲ್ಲ ರಾತ್ರಿಗೆ. ಮೊದಲನೇ ದಿನ ಹಸಿವು ಅಂತೇನಾದ್ರು ಇಷ್ಟು ತಿಂದುಬಿಟ್ರೆ ಹುಣ್ಣಿಮೆ ದಿನ 15 ತಿನ್ನಬೇಕಾಗುತ್ತೆ ಇಷ್ಟು. ಅದಕ್ಕೆ ಮೊದಲೇ ಅಳತೆ ಮಾಡ್ಕೋಬೇಕು. ಪಾಡ್ಯದ ದಿನ 1 ಮುಷ್ಟಿ, ಬಿದಿಗೆ ಅದರ 2ರಷ್ಟು, ತೃತೀಯ 3 ತುತ್ತು, 3 ತುತ್ತು ಅಷ್ಟೇ, ಚತುರ್ಥಿ 4 ತುತ್ತು, ಹೀಗೆ ಹೆಚ್ಚಿಸ್ಕೋತಾ ಹೋಗೋದು. ಶುಕ್ಲ ಪಕ್ಷದಲ್ಲಿ ಚಂದ್ರ ಹೆಚ್ಚಾಗ್ತಾ ಇರ್ತಾನಲ್ಲ, ಇಲ್ಲೂ ಹೆಚ್ಚಿಸ್ಕೊಳ್ತಾ ಹೋಗೋದು. ಸಪ್ತಮಿ 7 ತುತ್ತು, ಅಷ್ಟಮಿ 8, ದಶಮಿ 10 ತುತ್ತು, ಏಕಾದಶಿ 11 ತುತ್ತಿಲ್ಲ, ತಿನ್ನೋ ಹಾಗಿಲ್ಲ, ತಿನ್ನಬಾರ್ದು. ನಂತರ ದ್ವಾದಶಿ 12 ತುತ್ತು ತಿನ್ನೋದು. ಹೀಗೆ ಹುಣ್ಣಿಮೆ ದಿನ 15. ಇನ್ನು ಕೃಷ್ಣ ಪಕ್ಷ ಪ್ರಾರಂಭವಾಯಿತಲ್ಲ, ಆಗ ಇಳಿಸ್ಕೊಳ್ತಾ ಬರಬೇಕು. 15, 14 ಹೀಗೆ ಇಳಿಸ್ಕೊಳ್ತಾ ಬಂದು 5, 3, 2 ಕೊನೆಗೆ ಅಮಾವಾಸ್ಯೆ ಬರುತ್ತಲ್ಲ, ಅವತ್ತಿನ ದಿವಸ ಏನೂ ತಿನ್ನದೇ ಇದ್ದು ಮಾರನೇ ದಿವಸ ಉದ್ಯಾಪನೆ ಮಾಡಿದರೆ ಇದು 1 ಚಾಂದ್ರಾಯಣ ವ್ರತ. ಇದೊಂದು. ಇನ್ನು ವಿಷ್ಣು ಪಂಚಕ ವ್ರತ, ಅದೊಂದು ಬೇರೆ ಮಾಡ್ತಕ್ಕಂಥದ್ದು. 2 ಏಕಾದಶಿ, 1 ಅಮಾವಾಸ್ಯೆ, 1 ಹುಣ್ಣಿಮೆ, ಶ್ರವಣ ನಕ್ಷತ್ರ, ತಿಂಗಳಿಗೆ 5 ಉಪವಾಸಗಳನ್ನು ಮಾಡುವುದು. 1 ವರ್ಷ ಪೂರ್ತಿ ಇದು ಮಾಡಿದ್ರೆ 60 ದಿನ ಉಪವಾಸ ಮಾಡಿದಾಗಾಯಿತು. 1 ವರ್ಷ ವಿಷ್ಣು ಪಂಚಕ ವ್ರತ. ಇವತ್ತು ಕೂಡ ಅನೇಕ ಜನ ಮಾಡೋರು ಇದ್ದಾರೆ ವಿಷ್ಣು ಪಂಚಕ ವ್ರತ. ಅಲ್ಲಿಗೆ ಎಷ್ಟಾಯಿತು ರೀ? ಏಕಾದಶಿ, ಪಯೋವ್ರತ, ಭೀಷ್ಮ ಪಂಚಕ, ಧಾರಣ ಪಾರಣೆ, ಚಾತುರ್ಮಾಸ್ಯ, ಚಾಂದ್ರಾಯಣ, ಇವೆಲ್ಲ ಮಾಡಬೇಕಾದ್ರೆ ಶರೀರದಲ್ಲಿ ಗಟ್ಟಿತನ ಬೇಕು, ಆರೋಗ್ಯ ಬೇಕು, ಅನುಕೂಲವಾದ ಜಾಗ ಬೇಕು. ಇದು ಕೂಡ ಕ್ಲಿಷ್ಟ. 2ನೇದಾಯಿತು. ಇನ್ನು 3ನೇದು ಹೇಳಿದ್ರು ಶುಕರು, ಸುಲಭವಾದ್ದು. ನರಕದ ದರ್ಶನ ಆಗದಲೇ ಇರಬೇಕಾದ್ರೆ ಸದಾ ಭಗವಂತನ ಸ್ಮರಣೆ ಮಾಡೋದು. ಇನ್ನೆಷ್ಟು ಸುಲಭ ಅನ್ರಿ. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವೋ. ಕೃತಯುಗದಲ್ಲಿ ಭಗವಂತನನ್ನು ತಪಸ್ಸಿನಿಂದ ಒಲಿಸ್ಕೋಬೇಕು. ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳಿಂದ ಒಲಿಸ್ಕೋಬೇಕು. ದ್ವಾಪರದಲ್ಲಿ ಅವನ ಜೊತೆ ಇದ್ದು ಅವನ ಸೇವೆ ಮಾಡಬೇಕು. ಕಲಿಯುಗದಲ್ಲಿ 3ಕ್ಕೂ ಆಗಲ್ಲ. ಇದ್ದ ಕಡೆಯೇ ಸ್ಮರಣೆ ಮಾಡಿಬಿಡಿ ಇಂದ ಭಗವಂತ. ಎಷ್ಟು ಸುಲಭ ಅನ್ರಿ. ಅದಕ್ಕೆ ನಮಗೆ ಯಾವುದು ಭಗವಂತನ ರೂಪ ಬೇಕೋ ಅದನ್ನು ಸದಾ ಸ್ಮರಿಸ್ತಿರ್ಬೇಕು.
ನಾರಾಯಣ, ಕೃಷ್ಣ, ಗೋವಿಂದ, ವಾಸುದೇವ, ಲಕ್ಷ್ಮೀ ನರಸಿಂಹ, ಸಾಕಿದೆ, ಆಯಿತು 5. ಇದು ಒಂದು ನಿಮಿಷಕ್ಕೆ 25 ಸಲ ಹೇಳ್ಬೋದು. ಒಂದು ಗಂಟೆಗೆ 1250 ಸಲ ಹೇಳ್ಬೋದಲ್ರಿ. ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ ಅಂದರೆ 1500 ಸಲ ಬೇಕಾದರೂ ಹೇಳ್ಬೋದು. ಇದಕ್ಕೆ ಆಚಾರ್ಯರು ಬರಬೇಕಾಗಿಲ್ಲ, ಪುರೋಹಿತರು ಬರಬೇಕಾಗಿಲ್ಲ, ಮಡಿ ಮೈಲಿಗೆ ಬೇಕಾಗಿಲ್ಲ, ಹಣ ದ್ರವ್ಯ ಬೇಕಾಗಿಲ್ಲ. ಪ್ರಯಾಣದಲ್ಲಿರಲಿ, ನಿದ್ರೆಯಲ್ಲಿರಲಿ, ಯಾವಾಗಲಾರೂ ಆಗಲಿ ಸತತವಾಗಿ ಭಗವಂತನ ಸ್ಮರಣೆ ಇದೆಯಲ್ಲ, ಅದಕ್ಕಿಂತ ಇನ್ನೆಷ್ಟು ಸಾಧನೆ ಬೇಕು. ಬೆಳಗ್ಗೆ 6 ಗಂಟೆಗೆ ಹೇಳ್ತೀವಲ್ವಾ, 10 ಗಂಟೆಗೆ ನಿದ್ರೆಗೆ ಹೋಗ್ತೀವಲ್ವಾ, ಹಗಲು 16 ಗಂಟೆ ಕಾಲ ಎಚ್ಚರವಾಗಿರ್ತೀವಲ್ಲ, ಒಂದು ಸಲವಾದರೂ ಅನ್ಬೇಡವೇನ್ರಿ ನಾರಾಯಣ ಕೃಷ್ಣ ಅಂತ. 16 ಗಂಟೆ ಎಚ್ಚರವಾಗಿರ್ತೇವೆ, ಸತತವಾಗಿ ಅನ್ಬೋದಲ್ರಿ. ನಿದ್ರೆಯಲ್ಲಿಯೂ ಅಂತಾರೆ, ಶಾಸ್ತ್ರದಲ್ಲಿ ಹೇಳುತ್ತೆ. ನಿದ್ರೆಯಲ್ಲಿ ಹೇಗೆ? ನಿದ್ರೆ ಮಾಡ್ತಿರ್ತೀವಿ, ಮಧ್ಯೆ ಎಚ್ಚರವಾಯ್ತಾ, ಕುಳಿತುಕೊಳ್ಳಿ ಹಾಸಿಗೆ ಮೇಲೇನೆ. ಆಚಮನ ಮಾಡೋಕ್ಕೆ ನೀರೇ ನಿಲ್ವಲ್ಲ, ಬಲಗೈಯಿಂದ ಬಲಗಿವಿಯನ್ನು ಮುಟ್ಟಿಬಿಟ್ರೆ ಶುದ್ಧಿ. ಅಲ್ಲಿ ಕುಳಿತುಕೊಂಡು ಪುನಃ ನಿದ್ರೆ ಬರೋ ತನಕ ಎಷ್ಟು ಬಾರಿ ನಾರಾಯಣ ಕೃಷ್ಣ ಅಂತೀವೋ ಅಷ್ಟು ಉದ್ಧಾರ ಆಗ್ತೀವಿ. ಪುನಃ ನಿದ್ರೆಗೆ ಹೋಗೋದು. ಹಿರಣ್ಯಕಶಿಪು ಕೇಳ್ತಾನೆ, ಷಂಡಾಮರ್ಕರನೇನು ಬರ್ತಾ ಇದೆ 7ನೇ ಸ್ಕಂದ. ನಮ್ಮ ಮಗ ಪ್ರಹ್ಲಾದ, ನೀವು ಪಾಠ ಮಾಡ್ತಿರ್ಬೇಕಾದ್ರೆ ಅವನೇನು ಮಾಡ್ತಾನೆ? ಮಹಾರಾಜ, ಪಾಠ ಕೇಳಲ್ಲ ಅವನು, ಮತ್ತು ಇನ್ನೇನು ಮಾಡ್ತಾನೆ? ಅಶ್ನನ್ ಪಿಬನ್ ಬ್ರುವನ್ ಶಯನ್ ಗೋವಿಂದ ಪರಿರಂಭಿತ. ನಿದ್ರೆ ಮಾಡುವಾಗ, ಊಟ ಮಾಡ್ತಿರುವಾಗ, ಸ್ನಾನ ಮಾಡ್ತಿರುವಾಗ, ಆಟ ಆಡ್ತಿರುವಾಗ, ಓಡಾಡ್ತಿರುವಾಗ ಯಾವಾಗಲೂ ಕೂಡ ಅವನು ಗೋವಿಂದನ ಸ್ಮರಣೆ ಇಲ್ಲದೆ ಬೇರೆ ಕೆಲಸನೇ ಇಲ್ಲ ಅಂದರು. ಕೃಷ್ಣ ಗ್ರಹ ಗೃಹೀತಾತ್ಮ, ಅವನಿಗೆ ನಾರಾಯಣ ಅನ್ನೋ ಗ್ರಹ ಹಿಡ್ಕೊಂಬಿಟ್ಟಿದೆ ಎಂದರು. ಅದಕ್ಕೆ ಹಿರಣ್ಯಕಶಿಪು ಹೇಳ್ತಾನೆ, ಮಾಟ ಮಂತ್ರ ಮಾಡಿ ಓಡಿಸ್ಬಿಡಿ ಅಂತ. ಓಡೋಗೋದಲ್ಲ, ಆ ನಾರಾಯಣ ಅನ್ನೋ ಗ್ರಹ ಬಂದು ಹಿಡ್ಕೊಂಬಿಟ್ರೆ ಭಗವಂತ ಉದ್ಧಾರ ಮಾಡ್ತಾನೆ. ಇದು ಸ್ಮರಣೆ ಅಂತ ಹೇಳಿದ್ರು. ಅದಕ್ಕೆ ಸ್ಮರಣೆ ಯಾವಾಗ? ಮಕ್ಕಳಾಡಿಸುವಾಗ, ಮಕ್ಕಳನ್ನ ಆಟ ಆಡಿಸ್ತಿರ್ಬೇಕಾದ್ರೆ, ಮಡದಿಯೊಳ ಅಕ್ಕರದಿ ನಲಿವಾಗ, ಹೆಂಡತಿ ಜೊತೆಯಲ್ಲಿ ಸಲ್ಲಾಪ ಮಾಡ್ತಿರ್ಬೇಕಾದ್ರೆ, ಮಡದಿಯೊಳ ಅಕ್ಕರದಿ ನಲಿವಾಗ, ಹಯ ಪಲ್ಲಕ್ಕಿಗಳಲ್ಲಿ ಮೆರೆವಾಗ, ವಾಹನದಲ್ಲಿ ಹೋಗ್ತಾ ಇರಬೇಕಾದ್ರೆ, ಬಿಕ್ಕಳಿಸುವಾಗ, ಆಕಳಿಸುವಾಗ, ದೇವಕ್ಕಿ ತನಯನ ನೆನೆಯುವ ಮನುಜನು ಸಿಕ್ಕನು ಯಮದೂತರಿಗೆ, ಆವಾವಲ್ಲಿ ನೋಡಿದರು ಯಮದೂತರಿಗೆ ಅವನು ಸಿಗೋದೇ ಇಲ್ವಂತೆ. ಆಗ ಪರೀಕ್ಷಿತ್ ರಾಜು ಕೇಳಿದ, ಅಬ್ಬಾ, ನಾರಾಯಣನ ಸ್ಮರಣೆಯಲ್ಲಿ ಅಷ್ಟು ಶಕ್ತಿ ಇದೆಯೇ? ಆಗನ್ಬೇಕಂತೆ. ಏನೇ ಕಷ್ಟವಾದರೂ ಕೂಡ ಭಗವಂತನ ಸ್ಮರಣೆ. ಯಾವುದಾದ್ರೂ ವಸ್ತು ಕಳ್ಕೊಂಡ್ಬಿಡ್ತೀವಿ, ಅಥವಾ ಏನಾದರೂ ಒಂದು ತೊಂದರೆ ಆಯಿತು, ಗಾಯ ಆಯಿತು, ಆ ಮಟ್ಟ ಮೇಲೆ ನಮ್ಮ ಬಾಯಿಂದ ಬಂದ್ಬಿಡುತ್ತೆ, ಅಯ್ಯಯ್ಯೋ ಅಂದ್ಬಿಡ್ತೀವಿ. ಅಯ್ಯಯ್ಯೋ ಅನ್ನೋದು ಬೇಡ, ರಾಮ ರಾಮ ಅನ್ನಲ್ರಿ ಹೋದಾಗ. ಇಲ್ಲ, ಅಯ್ಯೋ ರಾಮ ಅಂದರೆ ಮಧ್ಯಮ.